ಪ್ರೀತಿಯ ವೀಕ್ಷಕರಿಗೆಲ್ಲ ನಿಮ್ಮ ವಿನಯ ಪ್ರಸಾದಳ ನಮಸ್ಕಾರಗಳು. ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನೇಕ ಸಮಸ್ಯೆಗಳ ಸುರಿಮಳೆನೇ ಇರುತ್ತೆ. ಆ ಸುರಿಮಳೆಗೆ ಕೊಡೆಯಾಗಿ ನಿಂತು ನಮ್ಮನ್ನು ಕಾಪಾಡೋದು ನಮ್ಮ ಆರೋಗ್ಯ. ಹಿರಿಯರು ಹೇಳಿದ ಹಾಗೆ ಆರೋಗ್ಯ ಒಂದಿದ್ರೆ ಸಾಕು, ಅದೇ ಭಾಗ್ಯ. ಆದರೆ ಏನು ಮಾಡೋದು, ಇವತ್ತಿನ ಒತ್ತಡದ ಜೀವನ ಶೈಲಿ, ಬೇರೆ ಬೇರೆ ನಮೂನೆಯ ಚಿಂತೆ, ಇದರಿಂದಾಗಿ ನಮ್ಮ ಆರೋಗ್ಯ ಕಾಪಾಡಿಕೊಳ್ಳೋದು ಕಷ್ಟ ಆಗ್ತಿದೆ. ಅನೇಕ ಸಮಸ್ಯೆಗಳು ಉದ್ಭವವಾಗ್ತಾ ಇವೆ. ಯಾವ ರೋಗಕ್ಕೆ ಯಾವ ಚಿಕಿತ್ಸೆ ಪಡ್ಕೊಳ್ಬೇಕು ಅನ್ನೋದೇ ದೊಡ್ಡ ಚಿಂತೆ, ಅದೇ ಒಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆಲ್ಲ ಉತ್ತರವಾಗಿ ವೈದ್ಯಕೀಯ ಲೋಕದಲ್ಲಿ ಮೈಲುಗಲ್ಲಾಗಿ ನಮ್ಮ ರಾಜ್ಯದ ಎಲ್ಲೆಡೆಯಲ್ಲೂ ಕೂಡ ಜನರ ನೋವು ನಲಿವಿಗೆ ಸ್ಪಂದಿಸ್ತಾ ಇರುವಂಥ ನಮ್ಮೆಲ್ಲರ ಹೆಮ್ಮೆಯ ಸಂಸ್ಥೆ ನಮ್ಮ ವೈದ್ಯಶಾಲಾ. ನಮ್ಮ ವೈದ್ಯಶಾಲಾ ವೈದ್ಯಕೀಯ ಸೇವಾ ಜಾಲಕ್ಕೆ ದಶಕಗಳ ಸುದೀರ್ಘ ಅನುಭವವಿದೆ. ಬದ್ಧತೆಯಿಂದ ಕೂಡಿದ ಸಾಮರ್ಥ್ಯ, ವಿಶ್ವ ಮಟ್ಟದ ನೂತನ ತಂತ್ರಜ್ಞಾನ ಹಾಗೂ ತಂತ್ರಾಂಶಗಳ ಸಹಯೋಗದೊಂದಿಗೆ ಯಾವುದೇ ವ್ಯಾಧಿಗಾದರೂ ಪರಿಣಾಮಕಾರಿಯಾಗಿ, ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ಯಶಸ್ವಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡುತ್ತಿದೆ ನಮ್ಮ ವೈದ್ಯಶಾಲಾ. ಕಳೆದ 2 ವರ್ಷಗಳಲ್ಲಿ ಕರ್ನಾಟಕದೆಲ್ಲೆಡೆ ನಮ್ಮ ವೈದ್ಯಶಾಲಾ ಸಂಸ್ಥೆ ತನ್ನ ಅನೇಕ ಶಾಖೆಗಳನ್ನು ತೆರೆದು ಆರೋಗ್ಯದ ಸಮಸ್ಯೆಯಿಂದ ಬಳಲುತ್ತಿರುವವರಿಗೆ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯನ್ನು ನೀಡಿ ಅವರೆಲ್ಲರೂ ಆರೋಗ್ಯವಂತ ಜೀವನವನ್ನು ನಡೆಸುವಲ್ಲಿ ಯಶಸ್ವಿಯಾಗಿದೆ. ಅಂತರ್ಜಾಲದ ಗೂಗಲ್ ಲೋಕದಲ್ಲಿ ನಮ್ಮ ವೈದ್ಯಶಾಲಾದ ರೋಗಿಗಳು ಗೂಗಲ್ ರಿವ್ಯೂವನ್ನು ಕೊಡುವಲ್ಲಿ ಯಶಸ್ವಿಯಾಗಿ ನಮ್ಮ ವೈದ್ಯಶಾಲಾ ಸಂಸ್ಥೆಯ ಕಿರೀಟಕ್ಕೆ ಹೊಸ ಗರಿಯೊಂದನ್ನು ಹಚ್ಚಿದ್ದಾರೆ. ಎಲ್ಲರಿಗೂ ಆರೋಗ್ಯ, ಎಲ್ಲೆಡೆಯೂ ಆರೋಗ್ಯ ಎನ್ನುವಂತೆ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ಸೂಕ್ತವಾದ ಸಲಹೆ, ಸೂಚನೆಗಳು, ಮಾರ್ಗದರ್ಶನದೊಂದಿಗೆ ಸರಿಯಾದ ಪರಿಹಾರ ಕ್ರಮವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ನಿಮಗೆ ನಾವು ನೀಡುತ್ತೇವೆ. ಇದೇ ಈ ಹೊತ್ತಿನ ವಿಶೇಷ, ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್. ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ನಮ್ಮ ಟಾಪಿಕ್ ವೆರಿಕೋಸ್ ವೇನ್ಸ್. ವೆರಿಕೋಸ್ ವೇನ್ಸ್ ಹೃದಯ ನಾಳಗಳ ಕಾಯಿಲೆಗಳಲ್ಲಿ ಒಂದು ಪ್ರಮುಖವಾದ ಸಮಸ್ಯೆ. ಹೃದಯಕ್ಕೆ ಸಮರ್ಪಕವಾಗಿ ರಕ್ತವನ್ನು ಸಂಚಾರ ಮಾಡುವಲ್ಲಿ ಹೃದಯ ನಾಳಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಆದರೆ ಅನೇಕ ದೇಹಗಳಲ್ಲಿ ಅಸಮರ್ಪಕವಾದ ದೈಹಿಕ ಕ್ರಿಯೆ ಇರುವುದರಿಂದ ರಕ್ತನಾಳಗಳು ಉಬ್ಬಿಕೊಂಡಿರುತ್ತವೆ ಮತ್ತು ದೇಹದ ಚಟುವಟಿಕೆಗಳು ಕಡಿಮೆ ಇರುವುದರಿಂದ ಕಾಲಿನ ರಕ್ತ ಸಂಚಾರ ಕೂಡ ಕಡಿಮೆಯಾಗಿಯೇ ಇರುತ್ತದೆ. ಇದರಿಂದಾಗಿ ರಕ್ತನಾಳಗಳ ಮೇಲೆ ಗಂಟುಗಳು ಕಂಡುಬರುತ್ತವೆ. ಇದಕ್ಕೆ ವೆರಿಕೋಸ್ ವೇನ್ಸ್ ಅಂತ ಕರೀತಾರೆ, ಅಥವಾ ಉಬ್ಬಿದ ರಕ್ತನಾಳಗಳು ಅಂತಲೂ ಹೇಳ್ತಾರೆ. ತುಂಬ ಹೊತ್ತು ನಿಂತು ಕೆಲಸ ಮಾಡೋದ್ರಿಂದ ಉಂಟಾಗುವಂತಹ ಸಮಸ್ಯೆ ಇದು. ಕಾಲಿನಲ್ಲಿ ಅತಿಯಾದ ನೋವು ಉಂಟಾಗುವುದು, ಊತ ಬರುವುದು, ರಕ್ತನಾಳಗಳು ಉಬ್ಬಿದಂತೆ ಕಾಣುವುದು, ಇವೆಲ್ಲ ವೆರಿಕೋಸ್ ವೇನ್ಸ್ನ ಲಕ್ಷಣಗಳು. ಅನೇಕ ಜನ ಶಸ್ತ್ರಚಿಕಿತ್ಸೆಗೆ ಹೆದರಿ ಯಾವ ಚಿಕಿತ್ಸೆಯನ್ನು ನಡೆಸದೆ ಈ ಸಮಸ್ಯೆಗೆ ಇನ್ನಷ್ಟು ಹತ್ತಿರವಾಗ್ತಾ ಇರ್ತಾರೆ. ಆದರೆ ಈಗ ಹೆದರಬೇಕಾಗಿಲ್ಲ. ನಮ್ಮ ವೈದ್ಯಶಾಲೆ ಕ್ಲಿನಿಕ್ನಿಂದ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆ ಲಭ್ಯವಿದೆ. ಅನೇಕ ಜನ ಇದರ ಲಾಭವನ್ನು ಕೂಡ ಪಡ್ಕೊಂಡಿದ್ದಾರೆ. ಸರಿಯಾದ ಸಮಯಕ್ಕೆ ಪರಿಣಾಮಕಾರಿ ಚಿಕಿತ್ಸೆಯನ್ನು ಪಡೆದರೆ ವೆರಿಕೋಸ್ ವೇನ್ಸ್ನಿಂದ ಮುಕ್ತರಾಗಿ ಜೀವನವನ್ನು ನಡೆಸಬಹುದು. ವೆರಿಕೋಸ್ ವೇನ್ಸ್ ಸಮಸ್ಯೆಗೆ ಕಾರಣಗಳೇನು? ಇದನ್ನು ನಿರ್ಲಕ್ಷಿಸಿದರೆ ಅನುಭವಿಸಬೇಕಾದ ಪರಿಣಾಮಗಳೇನು? ಇದಕ್ಕೆ ಪರಿಣಾಮಕಾರಿಯಾದ ಹೋಮಿಯೋಪತಿ ಚಿಕಿತ್ಸೆ ರಾಮಬಾಣ ಹೇಗಾಗುತ್ತೆ? ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ಇಂದಿನ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಡಾಕ್ಟರ್ ಪ್ರಶಾಂತ್ ಅಲಗುಡ್ ಅವರು. ಡಾಕ್ಟರ್ ಪ್ರಶಾಂತ್ ಅಲಗುಡ್ ಅವರೇ, ನಮಸ್ಕಾರ. ನಮಸ್ಕಾರ. ಈ ವೆರಿಕೋಸ್ ವೇನ್ಸ್ ಅನ್ನೋದು 10 ಜನರಲ್ಲಿ 9 ಜನಕ್ಕೂ ಇರುತ್ತೋ ಏನೋ, ಅದರಲ್ಲೂ ಈ 50-60 ವರ್ಷ ದಾಟದವರಲ್ಲಿ. ಹಳ್ಳಿಗಳಲ್ಲೆಲ್ಲ ಒಂದು ಕತೆ ಹೇಳ್ತಾರೆ ಅದ್ರ ಬಗ್ಗೆ. ಅವರಿಗೆ ಜಿಗಣೆ ಕಚ್ಚಿಬಿಟ್ಟಿದೆ ಅಂತಾರೆ. ಜಿಗಣೆ ಕಚ್ಚಿದ್ರೆ ಅಲ್ಲಿ ರಕ್ತ ಗಂಟು ಕಟ್ಕೊಂಡು ಕಾಲಿನ ನರಗಳೆಲ್ಲ ಉಬ್ಬಿಬಿಡುತ್ತವೆ ಅಂತ. ಈ ಥರ ನಾನಾ ಕಥೆಗಳು, ಯಾಕೆ ನರ ಉಬ್ಬಿದೆ ಅನ್ನೋದಕ್ಕೆ. ಆದರೂ ಅದು ಒಂದು ಸಮಸ್ಯೆನೇ, ಬಹಳ ದೊಡ್ಡ ಸಮಸ್ಯೆ. ಅದರಿಂದ ಸಫರ್ ಆಗ್ತಾ ಇರುವಂಥ ಜನಗಳು ತುಂಬ ಜನ ಇದ್ದಾರೆ. ಇದು ಏನಿದು ವೆರಿಕೋಸ್ ವೇನ್ ಅಂದರೆ ಏನು? ನಿಜ. ಸೊ ಇವತ್ತಿನ ವಿಷಯ ಅನ್ನೋದು ಬಂದ್ಬಿಟ್ಟು ನಾವು ಚರ್ಚೆ ಮಾಡ್ತಕ್ಕಂಥದ್ದು ವೆರಿಕೋಸ್ ವೇನ್ಸ್, ಅಥವಾ ಇದನ್ನು ನಾವು ಕನ್ನಡದಲ್ಲಿ ಉಬ್ಬಿರುವ ರಕ್ತನಾಳ ಅಂತ ಕರಿತೀವಿ. ಸೊ ಈ ಒಂದು ಕಾಯಿಲೆಯ ಮುಂಚೆ
ಈ ಒಂದು ಕಾಯಿಲೆ ಬಗ್ಗೆ ತಿಳಿಸ್ಬೇಕು ಅಂದರೆ ಎಷ್ಟೋ ಜನರಿಗೆ ಇದು ಕೂಡ ಒಂದು ಕಾಯಿಲೆನಾ ಅನ್ನೋದೇ ಗೊತ್ತಿಲ್ಲ. ಅಷ್ಟರ ಮಟ್ಟಿಗೆ ಈ ಕಾಯಿಲೆ ಬಗ್ಗೆ ತಿಳಿದೇ ಇರೋದು ತುಂಬ ಜನರಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ ಎಷ್ಟೋ ಜನ ಪೇಷಂಟ್ ಈಗ ಕ್ಲಿನಿಕಲ್ಲಿ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಕಾಲಲ್ಲಿ ಗಂಟಾಗಿದೆ ಸರ್, ಇದು ಏನು ಸಮಸ್ಯೆ ಗೊತ್ತಾಗ್ತಾ ಇಲ್ಲ. ಸೊ ಕಾಲಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ, ಮೇಲ್ಗಡೆ ಸ್ಕಿನ್ ಕಪ್ಪಗಾಗ್ತಾ ಇದೆ, ಅಥವಾ ನವೆ ಕಾಣಿಸ್ಕೊಳ್ತಾ ಇದೆ, ಜಾಸ್ತಿ ಹೊತ್ತು ನಡೆದಾಡೋಕ್ಕಾಗ್ತಿಲ್ಲ, ಅಥವಾ ಸ್ವಲ್ಪ ನಡೆದ್ರೂ ಸಾಕು ಕಾಲಲ್ಲಿ ಎಳೆತ ಕಾಣಿಸ್ಕೊಳ್ತಾ ಇದೆ, ನಮ್ಮ ಕಾಲು ನಮಗೇ ಭಾರ ಅನ್ನಿಸ್ತಾ ಇದೆ, ಈ ರೀತಿ ಮೇಲ್ಗಡೆ ಲಕ್ಷಣಗಳು ಕಾಣಿಸ್ತಾ ಇದೆ ಅನ್ನೋದು ಕೂಡ ಹೇಳ್ತಾ ಇರ್ತಾರೆ. ಆದರೆ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದ್ರು ಏನು ಈ ಕಾಯಿಲೆ, ಯಾಕೆ ಬರ್ತಾ ಇದೆ, ಈ ಕಾರಣದಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ನೆಗ್ಲೆಕ್ಟ್ ಮಾಡ್ದಲ್ಲಿ, ಅದ್ರ ಬಗ್ಗೆ ಯಾರೂ ಆಲೋಚನೆ ಮಾಡ್ತಾ ಇಲ್ಲ. ಅದನ್ನು ಹಾಗೇ ಮುಂದೂಡ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಹಾಗಿದ್ರೆ ಈ ಕಾಯಿಲೆನ ನಾವು ಡಿಫೈನ್ ಮಾಡಬೇಕು ಅಂದಲ್ಲಿ ದ ವೇನ್ಸ್ ವಿಚ್ ಗೆಟ್ಸ್ ಎನ್ಲಾರ್ಜ್ಡ್, ಡೈಲೇಟೆಡ್ ಆ್ಯಂಡ್ ಓವರ್ ಫಿಲ್ಡ್ ವಿತ್ ಎ ಬ್ಲಡ್ ಅಂತ ಹೇಳ್ತೀವಿ. ಅಂದರೆ ಯಾವಾಗ ಒಂದು ರಕ್ತನಾಳದಲ್ಲಿ ರಕ್ತ ಸಂಚಾರ ಅನ್ನೋದು ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಕಲೆಕ್ಟ್ ಆಗಿರೋ ಬ್ಲಡ್ನ ಮೂಲಕ ಈ ಒಂದು ಗಂಟುಗಳ ಫಾರ್ಮೇಷನ್ ಆಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಸೊ ಆ ಥರ ಒಂದು ಗಂಟುಗಳ ಫಾರ್ಮೇಷನ್ನೇ ನಾವು ಉಬ್ಬಿರುವ ರಕ್ತನಾಳ ಅಥವಾ ವೆರಿಕೋಸ್ ವೇನ್ಸ್ ಅಂತ ಕರಿತಾ ಇದ್ದೀವಿ. ಈ ರೀತಿ ಈ ಒಂದು ರಕ್ತನಾಳದ ಫಂಕ್ಷನ್ ಯಾವಾಗ ಕಳ್ಕೊಳ್ತಾ ಇದೆ, ಆ ಒಂದು ಕಾರಣದಿಂದ ಈ ಕಾಯಿಲೆ ಅನ್ನೋದು ಹುಟ್ಕೊಳ್ತಾ ಇದೆ. ಹಾಗಿದ್ದಲ್ಲಿ ಫಸ್ಟು ನಾವಿಲ್ಲಿ ರಕ್ತನಾಳದ ಫಂಕ್ಷನ್ ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಸೊ ಆ ರೀತಿ ಒಂದು ರಕ್ತನಾಳದ ಫಂಕ್ಷನ್ ಇಲ್ಲಿ ನಾವು ನೋಡೋದಾಗಿದ್ರೆ, ಸೊ ನಮ್ಮ ದೇಹದಲ್ಲಿ 2 ರೀತಿಯ ರಕ್ತನಾಳಗಳು ಸೊ ನೋಡ್ತಾ ಬರ್ತೀವಿ. ಸೊ ಆ ಒಂದು 2 ರಕ್ತನಾಳಗಳ ಸೊ ಹೆಸರುಗಳು ನೋಡೋದಾಗಿದ್ರೆ, ಒಂದನ್ನ ನಾವು ಆರ್ಟ್ರಿ, ಇನ್ನೊಂದನ್ನ ವೇನ್ಸ್ ಅಂತ ಕರಿತೀವಿ. ಸೊ ಈ 2 ರಕ್ತನಾಳದ ಕೆಲಸ ಏನಾಗಿರುತ್ತೆ, ಈಗ ಹಾರ್ಟ್ ಅಲ್ಲಿ ಏನು ಶುದ್ಧೀಕರಣ ಆಗಿರೋ ಬ್ಲಡ್ ರೀಚ್ ಆಗ್ತಾ ಇದೆ, ಅಲ್ಲೇನು ಕಲೆಕ್ಟ್ ಆಗ್ತಾ ಇದೆ, ಆ ಒಂದು ಬ್ಲಡ್ ದೇಹದ ಎಲ್ಲಾ ಭಾಗಕ್ಕೂ ಸಪ್ಲೈ ಆಗಲೇಬೇಕು. ಯಾಕಂದ್ರೆ ಆ ಒಂದು ಬ್ಲಡ್ ಯಾವಾಗ ದೇಹದ ಎಲ್ಲಾ ಭಾಗಕ್ಕೂ ಸಪ್ಲೈ ಆಗ್ತಾ ಇದೆ ಅಂದಾಗ ಆ ಒಂದು ರಕ್ತದ ಮೂಲಕನೇ ನಮ್ಮ ದೇಹದ ಎಲ್ಲಾ ಭಾಗಗಳು ಆಕ್ಟಿವ್ ಆಗಿ ಫಂಕ್ಷನ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಈಗ ನಾವು ಏನೇ ಒಂದು ಕೆಲಸ ಮಾಡಬೇಕು, ಒಂದು ಆಕ್ಟಿವಿಟೀಸ್ ದೇಹದಲ್ಲಿ ನಡೀತಾ ಇದೆ ಅಂದ್ರೆ ಆ ಒಂದು ಭಾಗಕ್ಕೆ ರಕ್ತ ಸಂಚಾರ ಇದ್ದಾಗಲೇ ಇದು ಸಾಧ್ಯ ಆಗ್ತಾ ಇರುತ್ತೆ. ಅದರಲ್ಲೂ ಎಕ್ಸಾಂಪಲ್ ನಾವು ನೋಡ್ತಾ ಇರ್ತೀವಿ, ಎಷ್ಟೋ ಜನ ನಾವೇ ಮನೆಯಲ್ಲಿ ಕೈಗೆ ಒಂದು ದಾರ ಕಟ್ಕೊಂಡಾಗ ಬೆರಳಲ್ಲಿ ಒಂದು ಹಾಫ್ ಎನ್ ಅವರ್ ಅಲ್ಲಿ ಅದ್ರ ಕಲರ್ ಕೂಡ ಕಳ್ಕೊಳ್ತಾ ಇರುತ್ತೆ. ಅಂದ್ರೆ ಒಂದು ಪಾರ್ಟ್ ಆಕ್ಟಿವ್ ಆಗಿರ್ಬೇಕು, ಅದು ನಾರ್ಮಲ್ ಸ್ಥಿತಿಯಾಗಿರ್ಬೇಕು, ಅದ್ರ ಫಂಕ್ಷನ್ ನಾರ್ಮಲ್ ಆಗಿರ್ಬೇಕು ಅಂದ್ರೆ ಆ ಒಂದು ಜಾಗಕ್ಕೆ ರಕ್ತ ಸಂಚಾರ ತುಂಬಾನೇ ಮುಖ್ಯ. ಡಾಕ್ಟರ್ ಜಿ, ಒಂದು ಕರೆ ಇದೆ, ಮಾತಾಡೋಣ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ, ಯಾರು ಮಾತಾಡೋದು? ಮೇಡಮ್ ರಾಜೇಶ್ ಅಂತ ಬಸವನಗುಡಿ ಬ್ಯಾಂಗ್ಳೂರ್ಲಿಂದ ಮಾತಾಡ್ತಾ ಇರೋದು. ತಮಗೂ ವೆರಿಕೋಸ್ ವೇನ್ಸ್ ನ ಸಮಸ್ಯೆ ಇದೆಯೇ? ಹೌದು ಮೇಡಮ್, ತುಂಬಾ ಅದರಿಂದ ತುಂಬಾ ನಾವು ತೊಂದರೆ ಪಡ್ತಾ ಇದೀವಿ. ಬಿಕಾಸ್ ಏನಾಗ್ತಾ ಇದೆ ಅಂದ್ರೆ ನಮಗೆ ಪ್ರತಿ ವಿಷಯದಲ್ಲೂ ವೆರಿಕೋಸ್ ಬೆಳಿಗ್ಗೆ ಇದ್ರೆ ನಮಗೆ ಓಡಾಡೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಡಾಕ್ಟರ್ ಹತ್ರ ಸ್ವಲ್ಪ ಸಂಪರ್ಕಿಸಬೇಕಾಗಿತ್ತು. ದಯವಿಟ್ಟು ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಮಸ್ಯೆಯನ್ನ ಖಂಡಿತ ಡಾಕ್ಟರ್ ಹತ್ರ ಹೇಳ್ಕೊಳ್ಳಿ. ಹಲೋ. ಹಲೋ, ನಮಸ್ಕಾರ ಡಾಕ್ಟರ್. ನಮಸ್ತೆ, ಹೇಳಿಪ್ಪ, ಏನ್ ಸಮಸ್ಯೆ ಆಗಿತ್ತು? ಸರ್, ಇದು ನನಗೆ ಅದೇ ನರದ್ದು ಪ್ರಾಬ್ಲಮ್, ತುಂಬಾ ಪ್ರಾಬ್ಲಮ್ ನಡೀತಾ ಇತ್ತು ಸರ್, ವೆರಿಕೋಸ್. ಏನಾಗ್ತಾ ಇದೆ ಅಂದ್ರೆ ನಾನು ಇವಾಗ ಎಲ್ಲಾದ್ರೂ ಸ್ವಿಮ್ಮಿಂಗ್ ಪೂಲ್ ಆಗಿ ಅಥವಾ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಅಥವಾ ಎಲ್ಲಾದ್ರೂ ಜಾಸ್ತಿ ಹೊತ್ತು ವೇಟ್ ಮಾಡಿದ್ರೆ ಅಥವಾ ನೈಟ್ ನಾನು ನಿದ್ದೆಗಳಲ್ಲಿ ಏನಾದ್ರೂ ತುಂಬಾ ನಿದ್ದೆಯಲ್ಲಿ ಬಿದ್ದಾಗ ಕಾಲೆಲ್ಲ ನರ ಎಲ್ಲ ಹಿಡ್ಕೊಂಡ್ಬಿಡ್ತಾ ಇದೆ. ಸಡನ್ ಎದ್ದೇಳಕ್ಕಾಗಲ್ಲ. ಟೋಟಲ್ ಆಗಿ ನನಗೆ ಕಾಲ್ಗಳು ಫುಲ್ ಬ್ಲಾಕ್ ಆದಂಗಿದೆ, ಎಡಿಯಕ್ಕಾಗಲ್ಲ. ಎಲ್ಲಾದ್ರೂ ಈಚೆ ಹೋಗ್ಬೇಕಂದ್ರೆ ಆಗಲ್ಲ. ಆಮೇಲೆ ನನಗೆ ಎಲ್ಲಾದ್ರೂ ಹಿಡಿಯುತ್ತೇನೋ ಅಂತ ಮತ್ತೆ ನೆಕ್ಸ್ಟ್ ಅದೇ ನರಗಳು ಎಲ್ಲಾದ್ರೂ ಹಿಡಿದ್ಬಿಟ್ರೆ ದಾರಿಯಲ್ಲಿ ಕಷ್ಟ ಆಗುತ್ತೆ ಅಂತ ಅದು ಸಾಮಾನ್ಯವಾಗಿ ಭಯ ಬರ್ತಾ ಇದೆ. ತಮ್ಮ ಹತ್ರ ನಾನು ಸಜೆಷನ್ ಕೇಳಬೇಕಾಗಿತ್ತು ಡಾಕ್ಟರ್. ಓಕೆ, ಎಷ್ಟು ದಿವಸ ಆಯ್ತು ಈಗ ಇಷ್ಟೆಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ಬಿಟ್ಟು? ಇದು ಬೈ ಒಂದು ಲಾಸ್ಟ್ ಒಂದು ನಂಗೆ 5-10 years ಇದೆ. ಆಕ್ಚುಲಿ ಹೇಳ್ಬೇಕಂದ್ರೆ 5 years ತುಂಬಾ ವಿಭಿನ್ನವಾಗಿ ಇದಾಗ್ಬಿಟ್ಟಿದೆ. ಯಾಕಂದ್ರೆ ಎಲ್ಲೂ ಹೋದ್ರು ನಮ್ಗೆ ಅದೊಂದು ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಓಕೆ, ಈಗ ನಿಮ್ಮ ವಯಸ್ಸು ಎಷ್ಟು? ನನಗೆ 42 years. 42 ವರ್ಷ. ಓಕೆ, ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಇಷ್ಟಕ್ಕೆ ಮುಂಚೆ? ಇದಕ್ಕೋಸ್ಕರ ಟ್ರೀಟ್ಮೆಂಟ್ ಏನ್ ತಗೊಂಡಿಲ್ಲ. ಯಾಕಂದ್ರೆ ಇದು ಪರ್ಟಿಕ್ಯುಲರ್ ಆಗಿ ರೆಗ್ಯುಲರ್ ಆಗಿ ಬರುವಂತದಲ್ಲ ಸಮಸ್ಯೆ. ಇವಾಗ ತುಂಬಾ ಆಗ್ತಾ ಇದೆ. ಹಾಗಾಗಿ ನಾನು ಇದ್ರ ಬಗ್ಗೆ ಅಂತ ಏನು ಇಟ್ಕೊಳ್ಳಿಲ್ಲ. ಇವಾಗ ನಾನು ಅದ್ರ ಬಗ್ಗೆನೇ, ಅದಕ್ಕೆ ನಾನು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಹಾಗಾಗಿ ನಾನು ಇದ್ರ ಬಗ್ಗೆ ಏನಾದ್ರು ಸೊಲ್ಯೂಷನ್ ಮಾಡ್ಕೊಳ್ಳೋದಕ್ಕೆ ಅಂತ ಫೋನ್ ಮಾಡಿದೆ. ಓಕೆ ಬಸ್, ಒಂದು ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ನೋಡಿ, ಈ ತರ ಒಂದು ಮಸಲ್ಸ್ ಕ್ರಾಂಪ್ಸ್ ಬರೋದಾಗಿರ್ಬೋದು, ಕಾಲಲ್ಲಿ ತುಂಬಾನೇ ನಿಶಕ್ತಿ ಅಥವಾ ಎಳೆತ, ನೋವು ಕಾಣಿಸ್ಕೊಳ್ತಾ ಇದೆ, ಅದ್ರ ಜೊತೆಗೆ ವೆರಿಕೋಸ್ ರಕ್ತನಾಳದ ಗಂಟುಗಳು ಕೂಡ ಇದೆ ಅಂದಾಗ ಅದರ ಅರ್ಥ ಆ ಒಂದು ಕಾಲಲ್ಲಿ
ಎಷ್ಟರ ಮಟ್ಟಿಗೆ ರಕ್ತ ಸಂಚಾರ ಆಗಬೇಕು, ಸೊ ಆ ಒಂದು ಭಾಗಗಳಿಗೆ ಎಷ್ಟರ ಮಟ್ಟಿಗೆ ಆಕ್ಸಿಜನ್ ಸಪ್ಲೈ ಆಗಬೇಕು, ಅದು ಆಗ್ತಾ ಇಲ್ಲ. ಯಾವಾಗ ಆ ರಕ್ತ ಸಂಚಾರದ ಕೊರತೆ ಅನ್ನೋದು ಕಾಣಿಸೋಕೆ ಶುರು ಆಗಿಬಿಡುತ್ತೆ, ಆ ಸರೌಂಡಿಂಗ್ ಭಾಗದಲ್ಲಿ ಏನೆಲ್ಲ ಪಾರ್ಟ್ಸ್ಗಳಿದೆ ದಿನೇ ದಿನೇ ಅದರ ಫಂಕ್ಷನ್ ಕೂಡ ಕಳ್ಕೊಳಕ್ಕೆ ಶುರು ಆಗಿಬಿಡುತ್ತೆ. ಅದರಲ್ಲೂ ಈ ಒಂದು ಮಸಲ್ಸು ಈ ಥರ ಕ್ರ್ಯಾಂಪ್ಸ್ಗೊಳಗೆ ಆಗ್ತಾ ಇದ್ದೀನಿ, ಅದು ಕೂಡ ನೀವು ಇದು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ರಿ, ರಾತ್ರಿ ಮಲಗಿದಾಗ ಕಾಲಲ್ಲಿ ಸಡನ್ನಾಗಿ ಆ ಒಂದು ಮಸಲ್ಸ್ ಕ್ರ್ಯಾಂಪ್ಸ್ ಅನ್ನೋದು ಬರುವಂಥದ್ದು. ಆ ಟೈಮಲ್ಲಿ ಮೂವ್ಮೆಂಟ್ ಅನ್ನೋದು ಮಾಡೋಕ್ಕಾಗ್ತಿರೋದಿಲ್ಲ, ಕಾಲಲ್ಲಿ ಅಷ್ಟರ ಮಟ್ಟಿಗೆ ನೋವು ಅನ್ನೋದು ಕಾಡ್ತಾ ಇರುತ್ತೆ. ಆ ಥರ ರಿಪೀಟೆಡ್ ಆಗಿ ಆ ಕ್ರ್ಯಾಂಪ್ಸ್ ಬರ್ತಾ ಇದೆ ಅಂದರೆ ಆ ನರಗಳ ಶಕ್ತಿ ಅನ್ನೋದು ಅಲ್ಲಿ ಕಳ್ಕೊಳ್ತಾ ಇದೆ. ಅದ್ರ ಜೊತೆಗೆ ಈ ಒಂದು ಮಸಲ್ಸ್ಗಳ ಫಂಕ್ಷನ್ ಏನು ಕಳ್ಕೊಳ್ತಾ ಇದೆ, ಆ ದಿನೇ ದಿನೇ ಮಸಲ್ಸ್ಗಳ ಫಂಕ್ಷನ್ ಕಳೀತಾ ಹೋದಷ್ಟು ಈ ಸಮಸ್ಯೆ ಜಾಸ್ತಿನೇ ಆಗ್ತಾ ಬರುತ್ತೆ. ಸೊ ನೆಗ್ಲೆಕ್ಟ್ ಮಾಡ್ಕೊಳ್ಳೋ ಆ ಪ್ರಶ್ನೆಯಿಂದನೇ ಈ ಥರ ಸಮಸ್ಯೆಗಳು ಜಾಸ್ತಿ ಆಗ್ತಾ ಬರೋದು. ಆಲ್ರೆಡಿ 5 ರಿಂದ 10 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಫಸ್ಟು ಇದಕ್ಕೆ ಆದಷ್ಟು ಪರೀಕ್ಷೆ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಇದೆ. ಈಗ ಕಲರ್ ಡಾಪ್ಲರ್ ಸ್ಟಡಿ ಅಂತ ಹೇಳ್ತಾ ಇರ್ತೀವಿ, ಆ ಒಂದು ಸ್ಕ್ಯಾನ್ನ ಮೂಲಕ ಕರೆಕ್ಟಾಗಿ ನಾವು ತಿಳ್ಕೊಬೋದು ಏನು ಸಮಸ್ಯೆ ಇದೆ, ಎಷ್ಟು ಮಟ್ಟಿಗೆ ಈ ಒಂದು ರಕ್ತನಾಳದಲ್ಲಿ ಬ್ಲಾಕೇಜಸ್ ಆಗಿದೆ ಅಂತ ತಿಳ್ಕೊಬೋದು. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಭಾಗದಲ್ಲೂ ಕೂಡ ಏನು ನಾವು ಟ್ರೀಟ್ಮೆಂಟ್ ಇಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಅದು ಆಪರೇಷನ್ಸ್ ಇಲ್ಲದೇ ಮೆಡಿಸಿನ್ಸ್ ಮೂಲಕನೇ ಅದನ್ನು ಸರಿಪಡಿಸೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಸೊ ಟ್ರೀಟ್ಮೆಂಟ್ ಜೊತೆಗೆ ಆದಷ್ಟು ಈ ಒಂದು ಕಾಯಿಲೆಯಲ್ಲಿ ಮನೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಗ್ಯುಲರ್ ಆಗಿ ಸ್ವಲ್ಪ ಎಕ್ಸಸೈಸ್ ಮಾಡ್ಕೊಳ್ಳೋದಾಗಿರ್ಬೋದು, ವಾಕ್ ಹೋಗೋದಾಗಿರ್ಬೋದು. ಅದರಲ್ಲೂ ಈ ಕಾಯಿಲೆಯಲ್ಲಿ ನಾವು ಹೇಳ್ತಾ ಇರ್ತೀವಿ ಆದಷ್ಟು ಸ್ವಿಮ್ಮಿಂಗ್ ಮಾಡೋದಾಗಿರ್ಬೋದು, ಮತ್ತು ಸೈಕ್ಲಿಂಗ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆನ ಸ್ವಲ್ಪರ ಮಟ್ಟಿಗೆ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಮತ್ತು ಊಟದಲ್ಲಿ ಆದಷ್ಟು ಸ್ವಲ್ಪ ಉಪ್ಪಿನಂಶ ಅನ್ನೋದು ಕಮ್ಮಿ ಮಾಡ್ತಾ ಬರೋದು, ಅದ್ರ ಮೂಲಕ ಆ ಸಮಸ್ಯೆನ ಸ್ವಲ್ಪರ ಮಟ್ಟಿಗೆ ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ತಾ ಬರೋದು. ಇದೆಲ್ಲದ್ರ ಜೊತೆಗೆ ರಾತ್ರಿ ಮಲ್ಕೊಳ್ಳೋ ಟೈಮಲ್ಲಿ ಇದೇನು ನೋವು ಬರ್ತಾ ಇದೆ, ಆದಷ್ಟು ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಕಾಲು ಕೆಳಗಡೆ ಸ್ವಲ್ಪ ಪಿಲ್ಲೋ ಇಟ್ಕೊಂಡು ಕಾಲುಗಳನ್ನು ಸ್ವಲ್ಪ ಹೈಟಿಗೆ ಇಟ್ಕೊಂಡು ನೀವು ಮಲ್ಕೊಳ್ಳೋದ್ರಿಂದ ಆ ಒಂದು ರಕ್ತ ಸಂಚಾರನ ಸ್ವಲ್ಪರ ಮಟ್ಟಿಗೆ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಇವೆಲ್ಲರದ್ರ ಮ್ಯಾನೇಜ್ಮೆಂಟ್ ಮೆಥಡ್ಸ್ನ ನೀವು ಫಾಲೋ ಅಪ್ ಮಾಡ್ತಾ ಬಂದಲ್ಲಿ, ಅದ್ರ ಜೊತೆಗೆ ಚಿಕಿತ್ಸೆ ಭಾಗದಲ್ಲೂ ಕೂಡ ಏನು ನಾವು ಮೆಡಿಸಿನ್ಸ್ ಪ್ರೊವೈಡ್ ಮಾಡ್ತಾ ಇದ್ದೀವಿ, ಈಗ ನಮ್ಮ ವೈದ್ಯ ಶಾಲೆಯಲ್ಲಿ ಜೆನೆಟಿಕ್ ರಿಲೇಟೆಡ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದರೆ ನಿಮ್ಮ ದೇಹಕ್ಕೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಆ ಒಂದು ಮೆಡಿಕೇಶನ್ ಪ್ರೊವೈಡ್ ಮಾಡ್ತಾ ಬಂದಲ್ಲಿ ದೇಹ ಕೂಡ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾ ಇದೆ, ಅದ್ರ ಬೇಸ್ ಮೇಲೆ ಮಾತ್ರೆಗಳನ್ನು ಚೇಂಜ್ ಕೂಡ ಮಾಡ್ತಾ ಇರ್ತೀವಿ. ಆದಷ್ಟು ಒಂದ್ಸಲ ನಮ್ಮ ವೈದ್ಯ ಶಾಲೆಗೆ ಬಂದು ಭೇಟಿಯಾಗಿ, ಸೊ ಏನು ಈ ಒಂದು ಸಮಸ್ಯೆ ಈಗ ನಿಮ್ಮಲ್ಲಿ ಆಲ್ರೆಡಿ ಬೆಳ್ಕೊಂಡಿದೆ, ಸೊ ಅದು ಎಷ್ಟು ಮಟ್ಟಿಗೆ ಬೆಳ್ಕೊಂಡಿದೆ ಅಂತ ತಿಳ್ಕೊಂಡ್ಬಿಟ್ಟು ಅದರದೇ ಆದ ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಬರ್ಬೋದು ನೋಡಿ. ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ರಾಜೇಶ್ ಅವರೇ. ಡಾಕ್ಟರ್, ಇನ್ನೊಂದು ಚಿಕ್ಕ ಅನುಮಾನ ಇದೆ. ತುಂಬ ಹೊತ್ತು ನಿಂತ್ಕೊಂಡು ಕೆಲಸ ಮಾಡೋದ್ರಿಂದಾಗಿ ಈ ವೆರಿಕೋಸ್ ವೇನ್ಸ್ ಬರುತ್ತೆ ಅಂತ ಹೇಳ್ತಾರೆ. ದೈಹಿಕ ಚಟುವಟಿಕೆ ಜಾಸ್ತಿ ಇಲ್ಲದೆ ಇರೋದ್ರಿಂದನೂ ಈ ರೋಗ ಬರುತ್ತೆ ಅಂತ ಹೇಳ್ತಾರೆ. ಹಾಗಾದ್ರೆ ಚಟುವಟಿಕೆ ಅತಿಯಾದರೆ ಬರುತ್ತೋ, ಕಡಿಮೆ ಆದರೆ ಬರುತ್ತೋ? ಸೊ ಜನರಲಿ ಇಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದ್ರಿಂದ ಈ ಕಾಯಿಲೆ ಬರುತ್ತೆ ಅನ್ನೋದು ಕೂಡ ಸತ್ಯನೇ. ಅದೇ ಥರ ಯಾವಾಗ ದೇಹದ ಚಟುವಟಿಕೆ ಕಮ್ಮಿ ಆಗ್ತಾ ಇದೆ, ಒಂದು ಸೆಡೆಂಟ್ರಿ ಲೈಫ್ನ ನಾವು ಲೀಡ್ ಮಾಡ್ತಾ ಇದ್ದೀವಿ ಅಂದಾಗ ದೇಹದ ತೂಕ ಅಂತೂ ಬೆಳೀತಾನೆ ಇದೆ. ಯಾವಾಗ ಫಿಸಿಕಲ್ ಆಕ್ಟಿವಿಟೀಸ್ ಕಮ್ಮಿ ಆಗ್ತಾ ಇದೆ, ದೇಹದ ತೂಕ ಬೆಳೀತಾ ಇದೆ ಅಂದಾಗ ಆ ತೂಕದ ಒತ್ತಡ ಬೀಳ್ತಾ ಇರೋದೇ ಈ ಒಂದು ಕಾಲುಗಳ ಮೇಲೆ. ಈಗ ನಾರ್ಮಲಿ ಒಬ್ಬರ ಹೈಟಿಗೆ ಎಷ್ಟರ ಮಟ್ಟಿಗೆ ವೇಟ್ ಇರಬೇಕು ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡಿ ಹೇಳ್ತಾ ಇರ್ತೀವಿ. ಸೊ ಆ ಒಂದು ವೇಟ್ಗಿಂತಲೂ ಸೊ ಏನು ವೇಟ್ ಬೆಳ್ಕೊಂಡು ಹೋಗ್ತಾ ಇದೆ ದಿನೇ ದಿನೇ, ಆ ಬೆಳೀತಾ ಇರೋ ವೇಟ್ನ ತೂಕದ ಒತ್ತಡ ಕಾಲುಗಳನ್ನು ಬೀಳಕ್ಕೆ ಶುರು ಆಗ್ತಕ್ಕಂಥದ್ದು. ಆ ವೇಟು ಪ್ರತಿನಿತ್ಯ ಬೀಳ್ತಾ ಇದೆ ಅಂದಾಗ ಅದ್ರ ಮೂಲಕ ಈ ಒಂದು ರಕ್ತನಾಳದ ಫಂಕ್ಷನ್ ಅನ್ನೋದು ದಿನೇ ದಿನೇ ಕಳ್ಕೊಳ್ಳೋ ಸ್ಥಿತಿಗೆ ಹೋಗುವಂಥದ್ದು. ಅದ್ರ ಜೊತೆಗೆ ಇನ್ನೊಂದು ಈ ಒಂದು ರಕ್ತನಾಳದ ಬಗ್ಗೆ ನಾನು ಹೇಳ್ತಾ ಇದ್ದೆ. ಸೊ ಒಂದು ಆರ್ಟ್ರಿಯ ಮೂಲಕ ಈ ಒಂದು ಶುದ್ಧವಾದ ರಕ್ತ ದೇಹದ ಎಲ್ಲ ಭಾಗಕ್ಕೂ ರೀಚ್ ಆಗ್ತಾ ಇದೆ ಅಂದಾಗ, ಯಾವಾಗ ಅದೇ ಒಂದು ಫಂಕ್ಷನ್ ಕಂಪ್ಲೀಟ್ ಆದಮೇಲೆ ಅದೇ ಒಂದು ಬ್ಲಡ್ಡು ಯಾವಾಗ ಅಶುದ್ಧ ಆಗಕ್ಕೆ ಶುರು ಆಗಿಬಿಡುತ್ತೆ, ಕೆಟ್ಟೋಗಕ್ಕೆ ಶುರು ಆಗಿಬಿಡುತ್ತೆ, ಆ ಒಂದು ಬ್ಲಡ್ಡು ಮತ್ತೆ ಶುದ್ಧ ಆಗಬೇಕು ಅಂದರೆ ಅದು ಮತ್ತೆ ಹಾರ್ಟಿಗೆ ತಲುಪಲೇಬೇಕು. ಈಗ ಅದು ಮತ್ತೆ ಹಾರ್ಟಿಗೆ ತಲುಪಬೇಕು ಅಂದರೆ ಇನ್ನೊಂದು ಹಾದಿ ಅನ್ನೋದು ಅಲ್ಲಿ ಬೇಕೇ ಬೇಕು. ಈಗ ಆರ್ಟ್ರಿಯ ಮೂಲಕ ಏನು ಶುದ್ಧವಾದ ರಕ್ತ ದೇಹದ ಎಲ್ಲ ಕಡೆ ಹರಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ, ಅದೇ ರೀತಿ ಯಾವಾಗ ಈ ಒಂದು ಬ್ಲಡ್ ಕೆಟ್ಟು ಹೋಗ್ತಾ ಇದೆ, ಆ ಒಂದು ಕೆಟ್ಟೋಗಿರೋ ರಕ್ತನ ಹಾರ್ಟಿಗೆ ತಲುಪಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇರೋದು ಇನ್ನೊಂದು ರಕ್ತನಾಳ, ಅದನ್ನೇ ನಾವು ವೇನ್ಸ್ ಅಂತ ಹೇಳ್ತಾ ಇದ್ದೀವಿ. ಸೊ ಆ ಒಂದು ವೇನ್ಸ್ಗಳ ಸಹಾಯದಿಂದ ಈ ಒಂದು ರಕ್ತ ಅನ್ನೋದು ಮತ್ತೆ ಹಾರ್ಟಿಗೆ ತಲುಪೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಅದ್ರ ಮೂಲಕ ಅದನ್ನ ಶುದ್ಧೀಕರಣ ಪಡಿಸೋದ್ರಲ್ಲೂ ಕೂಡ ಹೆಲ್ಪ್ ಆಗ್ತಾ ಇದೆ. ಯಾವಾಗ ಈ ಒಂದು ಫಂಕ್ಷನ್ ಅಲ್ಲೇ ವ್ಯತ್ಯಾಸ ಅನ್ನೋದು ಕಾಡಕ್ ಶುರು ಆಗ್ಬಿಡತ್ತೆ, ಯಾಕಂದ್ರೆ ರಕ್ತನಾಳ ಅದು ಕೆಲಸ ಕರೆಕ್ಟ್ ಆಗಿ ಮಾಡ್ತಾ ಇದೆ ಅಂದಾಗ
ಈ ಕಾಯಿಲೆ ಬರುತ್ತೆ ಅನ್ನೋ ಪ್ರಶ್ನೆನೇ ಇರೋದಿಲ್ಲ. ಯಾವಾಗ ಅದೇ ಒಂದು ರಕ್ತನಾಳ ಅದ್ರ ಫಂಕ್ಷನ್ ಕಳ್ಕೊಳ್ತಾ ಇದೆ, ಈಗ ಫಂಕ್ಷನ್ ಅನ್ನೋದು ಬಂದಾಗ ರಕ್ತನಾಳದಲ್ಲಿರೋ ಸ್ಟ್ರಕ್ಚರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಈ ಒಂದು ರಕ್ತನಾಳದಲ್ಲಿ ನೋಡೋದಾಗಿದ್ರೆ ಮೊದಲನೇದಾಗಿ ವಾಲ್ವ್ಸ್ ಅಥವಾ ಕವಾಟಗಳು ಅಂತ ಹೇಳ್ತೀವಿ. ಒಂದು ರಕ್ತನಾಳದ ಫಂಕ್ಷನ್ ನಾರ್ಮಲ್ ಆಗಿರಬೇಕು ಅಂದ್ರೆ ಕವಾಟಗಳು ಸ್ಟ್ರೆಂಥನ್ ಆಗಿದ್ದಾಗ ಅದರ ಫಂಕ್ಷನ್ ನಾರ್ಮಲ್ ಆಗಿದ್ದಾಗಲೇ ರಕ್ತ ಸಂಚಾರ ಅನ್ನೋದು ನಾರ್ಮಲ್ ಆಗಿ ಆಗ್ತಾ ಇರುತ್ತೆ. ಸೊ ಹಾಗಾಗಿ ರಕ್ತನಾಳದಲ್ಲಿ ಒಂದು ಕವಾಟಗಳು, ಎರಡನೇದಾಗಿ ಬಂದ್ಬಿಟ್ಟು ಲೀಫ್ಲೆಟ್ಸ್ ಅಂತ ಹೇಳ್ತೀವಿ. ಸೊ ಈ ಒಂದು ಲೀಫ್ಲೆಟ್ಸ್ಗಳ ಕೆಲಸ ರಕ್ತನ ಸೊ ಆದಷ್ಟು ಮೇಲಕ್ಕೆ ಅಥವಾ ಈ ಒಂದು ಪಾದದಿಂದ ಮೇಲ್ಮಟ್ಟಿಗೆ ಅದು ಹೋಗ್ಬೇಕು ಅಂದ್ರೆ ಅಗೇನ್ಸ್ಟ್ ದ ಗ್ರಾವಿಟಿ, ಸೊ ಆ ಒಂದು ಬ್ಲಡ್ ಮೇಲ್ಪಟ್ಟಕ್ಕೆ ಹರಡಬೇಕು ಅಂದ್ರೆ ಈ ಒಂದು ಲೀಫ್ಲೆಟ್ಸ್ ಗಳು ಸ್ಟ್ರೆಂಥನ್ ಆಗಿದ್ದಾಗಲೇ ಅದು ಸಾಧ್ಯ ಆಗ್ತಾ ಇರುತ್ತೆ. ಎರಡನೇದಾಗಿ ಲೀಫ್ಲೆಟ್ಸ್ ಗಳ ಫಂಕ್ಷನ್ ತುಂಬಾನೇ ಮುಖ್ಯ ಆಗುತ್ತೆ. ಮೂರನೇದಾಗಿ ಬಂದ್ಬಿಟ್ಟು ಈ ಒಂದು ರಕ್ತನಾಳದ ಎಲಾಸ್ಟಿಸಿಟಿ. ಸೊ ಎಲಾಸ್ಟಿಸಿಟಿ ನಾರ್ಮಲ್ ಆಗಿ ಮೇಂಟೈನ್ ಆಗ್ತಾ ಇದೆ ಅಂದಾಗ್ಲೇ ರಕ್ತ ಸಂಚಾರ ಕೂಡ ನಾರ್ಮಲ್ ಆಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಒಂದು ವಾಲ್ವ್ಸ್ ಆಗಿರ್ಬೋದು, ಎರಡನೇದು ಲೀಫ್ಲೆಟ್ಸ್ ಆಗಿರ್ಬೋದು, ಮೂರನೇದಾಗಿ ಬಂದ್ಬಿಟ್ಟು ಎಲಾಸ್ಟಿಸಿಟಿ ಆಗಿರ್ಬೋದು. ಈ ಮೂರು ಭಾಗಗಳು ಯಾವಾಗ ಆಕ್ಟಿವ್ ಆಗಿ ಫಂಕ್ಷನ್ ಆಗ್ತಾ ಇರುತ್ತೆ ರಕ್ತ ಸಂಚಾರದಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳು ಕಾಣಿಸೋದಿಲ್ಲ. ಯಾವಾಗ ಮೂರರಲ್ಲಿ ಯಾವುದೇ ಒಂದಾಗಿರ್ಬೋದು ಅಥವಾ ಎರಡು ಭಾಗ ಆಗಿರ್ಬೋದು ಕರೆಕ್ಟ್ ಆಗಿ ಅದ್ರ ಕೆಲಸ ಮಾಡ್ತಾ ಇಲ್ಲ ಅಂದಾಗ ಈ ಒಂದು ಕಾಯಿಲೆಗೆ ತುತ್ತ ಆಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ ಈ ಒಂದು ಕಾಯಿಲೆ ಬರೋದಕ್ಕೆ ಅದರದೇ ಆದ ಒಂದಿಷ್ಟು ನಿರ್ದಿಷ್ಟ ಕಾರಣಗಳು ಕೂಡ ಇಲ್ಲಿ ನಾವು ತಿಳ್ಕೊಬಹುದು. ಸೊ ಒಂದು ಥ್ರೂ ಈ ಒಂದು ಜೆನೆಟಿಕ್ ಟೆಂಡೆನ್ಸಿಯ ಮೂಲಕ ಈ ಕಾಯಿಲೆಗೆ ತುತ್ತ ಆಗ್ತಾ ಇರೋದು. ಎರಡನೇದಾಗಿ ಬಂದ್ಬಿಟ್ಟು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಮೂಲಕ ಕೂಡ ಈ ಕಾಯಿಲೆಗೆ ಈಡಾಗ್ತಾ ಇರೋದು ನೋಡ್ತಾ ಇದ್ದೀವಿ. ಈಗ ಜೆನೆಟಿಕ್ ಟೆಂಡೆನ್ಸಿಯಲ್ಲಿ ನಾವು ನೋಡೋದಾಗಿದ್ರೆ ಸೊ ಮನೆಯಿಂದ ಅಥವಾ ಮನೆಯಲ್ಲಿರೋ ತಂದೆ ತಾಯಿ ಆಗಿರ್ಬೋದು, ಅಜ್ಜಿ ತಾತನ್ಗಾಗಿರ್ಬೋದು ಆಲ್ರೆಡಿ ಒಂದು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಈಗ ನೋಡ್ತಾ ಇರ್ತೀವಿ ವಯಸ್ಸು ಆಗ್ತಾ ಆಗ್ತಾ 55-60 ವರ್ಷ ಆಗಿರುತ್ತೆ, ಅವರ ಕಾಲಲ್ಲಿ ಈ ಒಂದು ರಕ್ತನಾಳದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪಡ್ಕೊಂಡಿರೋದಿಲ್ಲ. ಆ ಒಂದು ನೆಗ್ಲಿಜೆನ್ಸಿ ಅನ್ನೋದು ಒಂದು, ಆ ಒಂದು ಜೆನೆಟಿಕ್ ಟೆಂಡೆನ್ಸಿ ಅವರಲ್ಲಿ ಇತ್ತು ಅಂದಾಗ ಮಕ್ಕಳಲ್ಲಿ ಕೂಡ ಅರ್ಲಿಯರ್ ಏಜಲ್ಲೇ ಈ ಒಂದು ಕಾಯಿಲೆಗೆ ತುತ್ತಾಗೋ ಚಾನ್ಸಸ್ ಇದೆ ನಾವು ನೋಡ್ತಾ ಇದ್ವಿ. ಅದರಲ್ಲೂ ಆನ್ ಎನ್ ಎವರೇಜ್ ತಗೊಂಡ್ರೆ ಪ್ರೆಸೆಂಟ್ ಜನರೇಷನ್ ಅಲ್ಲಿ ಈ ಒಂದು ವೆರಿಕೋಸ್ ವೇನ್ಸ್ ಇಂದ ಸಫರ್ ಏನಾಗ್ತಾ ಇದ್ದಾರೆ ಆಲ್ಮೋಸ್ಟ್ 35-40% ಜನ ಏನಿದ್ದಾರೆ ಮೇನ್ಲಿ ಬಿಕಾಸ್ ಆಫ್ ಈ ಒಂದು ಜೆನೆಟಿಕ್ ಟೆಂಡೆನ್ಸಿ ಮೂಲಕ ಸಫರ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಮಿಕ್ಕಿರೋ ಒಂದು 55-60% ಜನ ಏನಿದ್ದಾರೆ ಅದಕ್ಕೆ ಮೂಲ ಕಾರಣ ಈ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಂತ ತಿಳಿಸ್ಬೋದು. ಇನ್ನೊಂದು ಕರೆ ಇದೆ, ಮಾತಾಡೋಣ. ಹಲೋ, ನಮಸ್ಕಾರ. ನಮಸ್ತೆ ಮೇಡಮ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಮೇಡಮ್. ಏನ್ ಹೆಸರು? ಮೇಡಮ್ ಹರೀಶ್ ಅಂತ, ನಾನು ಹಾ ಮಂಗ್ಲೆಯಿಂದ ಕಾಲ್ ಮಾಡ್ತಾ ಇದ್ದೀನಿ. ಹಾ ಡಾಕ್ಟರ್ ಹತ್ರ ಕಾರ್ಯಕ್ರಮ ನೋಡ್ತಿದ್ದೆ ಮೇಡಮ್. ಹಾ ಏನೋ ನಿಮ್ ಡಾಕ್ಟರ್ ಹೇಳ್ದಂಗೆ ಮತ್ತೆ ಟಿವಿಲಿ ತೋರಿಸ್ತಿದ್ರು, ಅದೇ ತರ ನನ್ ಕಾಲಲ್ಲಿ ಕಂಡು ಬರ್ತಾ ಇದೆ. ಹಾ ಸೊ ಇದು ನನ್ಗೆ ಏನ್ ಸಮಸ್ಯೆ ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಡಾಕ್ಟರ್ ಹತ್ರ ಒಂದ್ಸರಿ ಏನ್ ಸಮಸ್ಯೆ ಅಂತ ಕೇಳೋಣ ಅಂತ ಫೋನ್ ಮಾಡಿದೆ ಮೇಡಮ್. ಆಗ್ಲಿ, ನಿಮ್ಮಂಥವ್ರಿಗೋಸ್ಕರನೇ ಈ ಕಾರ್ಯಕ್ರಮ ಸ್ಪೆಷಲ್ ಆಗಿ ರೂಪಿಸಿರುವಂಥದ್ದು. ಖಂಡಿತ ಡಾಕ್ಟರ್ ಹತ್ರ ಮಾತಾಡಿ. ಓಕೆ ಮೇಡಮ್. ಹಲೋ, ಹಲೋ, ನಮಸ್ಕಾರ ಸರ್. ನಮಸ್ತೆ, ಹರೀಶ್ ಅಂತ ಸರ್, ನಾನು ಮಾತಾಡ್ತಿದ್ದೀನಿ. ಓಕೆ ಹರೀಶ್ ಅವರೇ ಹೇಳಿ. ನೆಲಮಂಗಲದಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ ಸೊ ಹೇಳಿ, ಏನ್ ಸಮಸ್ಯೆ ಆಗ್ತಿದೆ? ನನ್ನ ಸಮಸ್ಯೆ ಏನಂತ ಹೇಳಿದ್ರೆ, ನೀವು ಹೇಳಿದ್ರಲ್ಲ ವೆರಿಕೋಸ್ ವೇನ್ಸ್ ಅಂತ. ಓಕೆ. ಬಟ್ ಒಂದು 10 ವರ್ಷದ ಮುಂಚೆ ನನಗೆ ಈ ತರದ್ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು. ಬೇಕರಿಲಿ ಕೆಲಸ ಮಾಡ್ತೀನಿ ಸರ್. ಓಕೆ. ನನ್ಗೆ ಅವಾಗ ಒಂದ್ ಸ್ವಲ್ಪ ಹೋಮಿಯೋಪತಿಕ್ ಮೆಡಿಸಿನ್ಸ್ ತಗೊಂಡಿದ್ದೆ, ನಮ್ ಫ್ರೆಂಡ್ ಹೇಳಿದ್ದ ಅಂತ. ಬಟ್ ಅವಾಗ ನಂಗೆ ಯಾವ್ದೇ ರೀತಿ ನೋವಾಗ್ಲಿ ಏನು ಇರ್ಲಿಲ್ಲ. ಬಟ್ ಹೋಮಿಯೋಪತಿ ಮೆಡಿಸಿನ್ ತಗೊಂಡ್ಮೇಲೆ ನಂಗೆ ಸ್ವಲ್ಪ ಕಡಿಮೆ ಆಗಿತ್ತು. ಓಕೆ. ಬಟ್ ಈಗ ಒಂದು ವರ್ಷದಿಂದ ಏನಾಗ್ತಿದೆ, ಕಾಲೆಲ್ಲ ಸ್ವಲ್ಪ ಕೆಳಗಡೆಯಿಂದ ಕಪ್ಪಾಗಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಮತ್ತೆ ನಾನು ಡಾಕ್ಟರ್ ಹತ್ರ ತೋರಿಸಿದೆ, ಇಂಗ್ಲಿಷ್ ಮೆಡಿಸಿನ್ ಡಾಕ್ಟರ್ ಹತ್ರ. ಅವ್ರು ಏನೋ ಸ್ಕ್ಯಾನಿಂಗ್ ಮಾಡಿ DVT ಅಂತ ಹೇಳಿದ್ದಾರೆ ಸರ್. ಓಕೆ. ಸೊ ಇದರಿಂದ ತುಂಬಾ ಕೆರೆತ ಉಂಟಾಗ್ತಾ ಇದೆ. ಮೊನ್ನೆ 1 ವಾರದಿಂದ ಸ್ವಲ್ಪ ಕಾಲ್ಗೆ ಪೆಟ್ಟು ಬಿದ್ದು ಏನೋ ಒಂಥರ ಗಾಯ ತರ ಆಗಿದೆ. ಅದು ಒಣಗ್ತಾನೆ ಇಲ್ಲ ಸರ್. ಸೊ ಇವೆಲ್ಲ ನಂಗೆ ಯಾಕೋ ಭಯ ಅನ್ಸ್ತಿದೆ. ಸೊ ನೀವ್ ಹೇಳ್ತಿದ್ರಲ್ಲ ವೆರಿಕೋಸ್ ವೇನ್ಸ್, ತಿರ್ಗಾ ಏನಾದ್ರು ಬಂತ, ಏನ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಭಯ ಆಗ್ತಿದೆ ಸರ್. ಓಕೆ. ನಿಮ್ಮ ವಯಸ್ಸು ಎಷ್ಟು ಈಗ ಹರೀಶ್ ಅವರೇ? ಈಗ ನನಗೆ 38 ವರ್ಷ ಸರ್. 38 ವಯಸ್ಸು. ಸೊ ಜನರಲಿ ನೋಡಿ, ಒಂದು ಕಾರಣ ಕೂಡ ನೀವೇ ಹೇಳ್ತಾ ಇದ್ದೀರಾ. ಸೊ ನೀವು ಮಾಡ್ತಕ್ಕಂಥ ಕೆಲಸ ಕೂಡ ಈ ಒಂದು ಕಾಯಿಲೆಗೆ ಈಡಾಗೋ ಚಾನ್ಸಸ್ ಇದೆ. ಈಗ ಬೇಕರಿಯಲ್ಲಿ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡುವಂಥದ್ದು. ಈಗ ಕಂಟಿನ್ಯೂಸ್ ಆಗಿ ನಾವು ಒಂದು 8 ತಾಸು ಅಥವಾ 10 ತಾಸು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೀವಿ ಅಂದಮೇಲೆ ಸೊ ಆ ಒಂದು ಒತ್ತಡ ಕಾಲ್ಗಳ ಮೇಲೆ ಪ್ರತಿನಿತ್ಯ ಬೀಳ್ತಾನೆ ಇರುತ್ತೆ. ಸೊ ಆ ಒಂದು ಒತ್ತಡದಿಂದ ಏನಾಗ್ತಾ ಇದೆ,
ಈ ಒಂದು ರಕ್ತನಾಳದ ಸ್ಥಿತಿ ಏನಿದೆ ದಿನೇ 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 ಅದ್ರ ಫಂಕ್ಷನ್ ಕಳ್ಕೊಳ್ಳೋದಕ್ಕೆ ಶುರು ಆಗುವಂಥದ್ದು. ಯಾವಾಗ ಆ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಳ್ತಾ ಇದೆ ಅಂದಾಗ ಸೊ ಅದ್ರ ಮೂಲಕ ಏನಾಗ್ತಾ ಇದೆ, ಈ ಒಂದು ರಕ್ತ ಸಂಚಾರದಲ್ಲೂ ಕೂಡ ಅಡೆತಡೆ ಅನ್ನೋದು ನೋಡಕ್ ಶುರು ಮಾಡ್ತೀವಿ. ಯಾವಾಗ ರಕ್ತ ಸಂಚಾರ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಈ ಒಂದು ರಕ್ತನಾಳದಲ್ಲಿ ಈ ಒಂದು ಗಂಟುಗಳ ಫಾರ್ಮೇಷನ್ ಅನ್ನೋದು ಹುಟ್ಕೊಳಕ್ ಶುರು ಆಗೋದು. ಅದರಲ್ಲೂ 10 ವರ್ಷದ ಕೆಳಗಡೆ ಸೊ ಇನಿಷಿಯಲಿ ಒಂದು ರಕ್ತನಾಳದಲ್ಲಿ ಮೇಲ್ಪಟ್ಟಲ್ಲಿ ಒಂದು ಗಂಟುಗಳು ಕಾಣಿಸ್ತಾ ಇತ್ತು ಅಂತ ಹೇಳ್ತಾ ಇದ್ರಿ, ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಪಡ್ಕೊಂಡಿದ್ದೆ ಅಂತ ಹೇಳ್ತಾ ಇದ್ದೀರಾ. ಸೊ ಅದಾದ್ಮೇಲೆ ಈಗ ಮತ್ತೆ ಆ ಸಮಸ್ಯೆ ಹುಟ್ಕೊಳ್ತಾ ಇದೆ. ಅದರಲ್ಲೂ ಡೀಪರ್ ಪಾರ್ಟ್ಸ್ ಅಲ್ಲಿರೋ ಈ ಒಂದು ರಕ್ತನಾಳದಲ್ಲಿ ಬ್ಲಾಕೇಜಸ್ ಆಗ್ತಾ ಇದೆ ಅಂದ್ರೆ ಸೊ ಇದನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಸೊ ಲೈಫ್ ಥ್ರೆಟ್ನಿಂಗ್ ಕೂಡ ಆಗೋ ಚಾನ್ಸಸ್ ಇದೆ ಅನ್ನೋದು ಎಷ್ಟೋ ಪೇಷಂಟ್ ಅಲ್ಲಿ ನಾವು ಗೈಡ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ಈ ಒಂದು ಡೀಪರ್ ಪಾರ್ಟ್ಸ್ ಅಲ್ಲಿರೋ ರಕ್ತನಾಳದಲ್ಲಿ ಏನಾದರೂ ಬ್ಲಾಕೇಜಸ್ ಆದಲ್ಲಿ ಅದೇ ಒಂದು ಗಂಟುಗಳು ಸೊ ಈ ಒಂದು ರಕ್ತನಾಳದ ಮೂಲಕ ಮೇಲ್ಮಟ್ಟಕ್ಕೆ ಅಂದ್ರೆ ಹಾರ್ಟ್ ವರೆಗೂ ಏನಾದರೂ ಆ ಕ್ಲಾಟ್ಸ್ ಅನ್ನೋದು ರೀಚ್ ಆಗ್ತಾ ಬಂದಲ್ಲಿ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಕೂಡ ಎದುರಿಸೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆದಷ್ಟು ನೆಗ್ಲೆಕ್ಟ್ ಮಾಡ್ಕೊಳ್ಳದೆ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಇದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾನೇ ಮುಖ್ಯ ಆಗುತ್ತೆ. ಅದ್ರ ಜೊತೆಗೆ ಈಗ ಆಪರೇಷನ್ ಬಗ್ಗೆ ಹೇಳ್ತಾ ಇದ್ರಿ, ಸೊ ಸರ್ಜರಿಯ ಅಗತ್ಯ ಅನ್ನೋದು ಇಲ್ಲದೆ ಮೆಡಿಸಿನ್ಸ್ನ ಮೂಲಕನೇ ಇಲ್ಲಿ ಒಂದು ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದ್ದೀವಿ ನಮ್ಮ ವೈದ್ಯಶಾಲೆಯಲ್ಲಿ. ಎಷ್ಟೋ ಜನ ಈ ಒಂದು DVT ಅಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಏನು ಹೇಳ್ತೀವಿ, ಸೊ ರಿಪೋರ್ಟ್ ಜೊತೆಗೆ ಬಂದು ಭೇಟಿಯಾಗಿರೋ ಪೇಷಂಟ್ಸ್ಗಳು ಸೊ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಸೊ ಗುಣಮುಖ ಹೊಂದ್ಕೊಂಡು ಅದನ್ನು ವಾಸಿ ಮಾಡಿಕೊಂಡು ಹೋಗಿರೋ ಪೇಷಂಟ್ಸ್ಗಳು ಕೂಡ ನಮ್ಮ ವೈದ್ಯಶಾಲೆಯಲ್ಲಿ ನೋಡ್ತಾ ಇದ್ದೀವಿ. ಸೊ ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಮೇಲ್ಗಡೆ ಏನು ಗಾಯದ ಬಗ್ಗೆ ನೀವು ತಿಳಿಸ್ತಾ ಇದ್ರಿ, ಗಾಯ ಏನು ಡ್ರೈ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಸೊ ಒಳಮಟ್ಟದಲ್ಲಿ ಏನು ರಕ್ತ ಸಂಚಾರದಲ್ಲಿ ಏರ್ಪೇರು ಆಗ್ತಾ ಇದೆ ಆ ಒಂದು ಭಾಗದಲ್ಲಿ ಎಷ್ಟರ ಮಟ್ಟಿಗೆ ರಕ್ತ ಸಂಚಾರ ಆಗಬೇಕು ಅದು ಆಗದೆ ಇದ್ದಾಗ ಆ ಗಾಯಗಳು ಬೇಗ ವಾಸಿ ಆಗೋದಿಲ್ಲ. ಹಾಗಾಗಿ ಆ ಗಾಯ ಅನ್ನೋದು ಹಾಗೆ ಉಳ್ಕೊಳ್ತಾ ಇರೋದು. ಆದಷ್ಟು ಸ್ವಲ್ಪ ಆ ಗಾಯನ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಸೊ 2 ದಿವಸಕ್ಕೆ ಒಂದ್ಸಲ ಆದ್ರೂ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಆ ಒಂದು ರಿಪೋರ್ಟ್ಸ್ ಏನು ಸ್ಕ್ಯಾನ್ ಮಾಡಿಸಿದ್ದೀನಿ ಅಂತ ಹೇಳ್ತಾ ಇದ್ದೀರಾ, ಆ ರಿಪೋರ್ಟ್ಸ್ ತಗೊಂಡು ಒಂದು ಸಲ ನಮ್ಮ ವೈದ್ಯಶಾಲೆಗೆ ಬಂದು ಭೇಟಿಯಾಗಿ ಆ ರಿಪೋರ್ಟ್ಸ್ ಮತ್ತು ಎಕ್ಸಾಮಿನೇಷನ್ ಮೂಲಕ ಪ್ರೆಸೆಂಟ್ ಸ್ಥಿತಿ ಏನಿದೆ ಅಂತ ತಿಳ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಅದೇ ರೀತಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನೋದು ಅಗತ್ಯ ಇದೆ ಸೊ ಅದನ್ನ ಕರೆಕ್ಟಾಗಿ ಗೈಡ್ ಮಾಡೋದ್ರ ಜೊತೆಗೆ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಗೆ ಬರುವಂಥ ಮೆಡಿಸಿನ್ಸ್ ನಮ್ಮ ವೈದ್ಯಶಾಲೆದಲ್ಲಿದೆ. ಒಂದ್ಸಲ ಬಂದು ಭೇಟಿಯಾದಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೂ ಕೂಡ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ಕಾರ ಸರ್. ಅದೇ ತುಂಬಾ ಜನ ಮಾತಾಡ್ದು ನಿಮ್ ಪ್ರೋಗ್ರಾಮ್ ಅಲ್ಲಿ ಒಂದ್ಸರಿ ಆಪರೇಷನ್ ಮಾಡಿಸ್ತೆ 2 ಸರಿ ಆಪರೇಷನ್ ಮಾಡಿಸ್ತೆ ಅಂತ. ಬಟ್ ನನಗೆ ಅದ್ರ ಮೇಲೂ ಯಾಕೋ ನಂಬಿಕೆ ಆಗ್ತಾ ಇಲ್ಲ ಸರ್. ನನ್ಗೂ ಇಷ್ಟನೂ ಇಲ್ಲ ಆಪರೇಷನ್ ಮಾಡಿಸ್ಕೊಳ್ಳೋದಕ್ಕೆ. ಹೌದು, ನಂಗೆ ಮೆಡಿಸಿನ್ಸ್ ಮೂಲಕನೇ ಪರಿಹಾರ ಕೊಡ್ಬೋದಾ, ಇಲ್ಲ ನಾನ್ ಕೆಲಸ ಬಿಡ್ಲೇಬೇಕಾ? ಯಾಕಂದ್ರೆ ನಾನು ಕೆಲಸ ಮಾಡ್ಲಿಲ್ಲ ಅಂದ್ರೆ ನಂಗೆ ಜೀವನ ಆಗಲ್ಲ ಸರ್. ನಿಜವಾಗ್ಲೂ ಈಗ ಆ ಒಂದು ನಿಂತ್ಕೊಂಡು ಕೆಲಸ ಮಾಡೋದಿದೆ ಅಂದಾಗ ಸೊ ಕೆಲಸ ಅಂತ ಬಿಡಕ್ ಸಾಧ್ಯ ಇಲ್ಲ. ಸೊ ಆ ಒಂದು ಕೆಲಸದಲ್ಲಿ ಆದಷ್ಟು ಏನ್ ಮಾಡಿ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ಗಳನ್ನ ತಗೊಳ್ಳೋದು. ಈಗ ಒಂದು 45 ನಿಮಿಷನೋ 1 ಅವರ್ ಕೆಲಸ ಮಾಡ್ತಾ ಇದ್ದೀನಿ ಅಂದಮೇಲೆ ಒಂದು 5 ನಿಮಿಷ ಆದ ಸ್ವಲ್ಪ ಕೂತ್ಕೊಳ್ಳೋದು. ಆ ಒಂದು ಕಾಲಿನ ಮೇಲೆ ಏನು ಪ್ರೆಷರ್ ಬೀಳ್ತಾ ಇದೆ ಅದನ್ನ ಆದಷ್ಟು ನೀವು ಅವಾಯ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಆ ಒಂದು ರಕ್ತನಾಳದ ಮೇಲೆ ಕಂಟಿನ್ಯೂಸ್ ಆಗಿ ಒತ್ತಡ ಆಗಿ ಏನು ಗಂಟೆಗಳಾಗಿದೆ ಅದರಿಂದ ಆಲ್ರೆಡಿ ಮೇಲ್ಗಡೆ ಸಮಸ್ಯೆಗಳು ಕೂಡ ಕಾಣ್ತಾ ಇದೆ. ಹಾಗಾಗಿ ಆದಷ್ಟು ನೆಗ್ಲೆಕ್ಟ್ ಮಾಡದೆ ಫಸ್ಟ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಇದೆ. ಅದರಲ್ಲೂ ನೀವೇನು ಭಯ ಪಡ್ತಾ ಇದ್ರೆ ಟ್ರೀಟ್ಮೆಂಟ್ ಬಗ್ಗೆ ಸೊ ಇಲ್ಲಂತೂ ನಾವು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಅನ್ನೋದು ಇಲ್ಲದೇನೆ ಮೆಡಿಸಿನ್ಸ್ನ ಮೂಲಕನೇ ಆ ಒಂದು ಸಮಸ್ಯೆನ ಸರಿಪಡಿಸುವಂಥ ಟ್ರೀಟ್ಮೆಂಟ್ ನಮ್ಮ ವೈದ್ಯಶಾಲೆದಲ್ಲಿದೆ. ಆಲ್ರೆಡಿ ಎಷ್ಟೋ ಜನ ಪಡ್ಕೊಂಡು ಅದರಿಂದ ಸೊಲ್ಯೂಷನ್ ಕೂಡ ಆಗಿದೆ ಅಂತ ತಿಳಿಸ್ಬೋದು ನೋಡಿ. ನಮಸ್ಕಾರ. ಓಕೆ ಸರ್, ನಮಸ್ತೆ ಸರ್. ಥ್ಯಾಂಕ್ ಯು. ಕಾಲ್ ಮಾಡಿದ್ದಕ್ಕೆ ಧನ್ಯವಾದಗಳು ಹರೀಶ್ ಅವರೇ. ಹಾಗೆ ಇನ್ನೊಂದು ಪ್ರಶ್ನೆ, ಈ ಸಾಮಾನ್ಯವಾಗಿ ಕಂಡುಬರುವಂಥ ಇಂಬ್ಯಾಲೆನ್ಸಸ್ ಅಂದರೆ ಡಯಾಬಿಟೀಸ್ ಆಗಿರಬಹುದು ಅಥವಾ ರಕ್ತದ ಒತ್ತಡ ಆಗಿರಬಹುದು ಅಥವಾ ಇತರೆ ಕಾಯಿಲೆಗಳಾಗಿರ್ಬೋದು, ಅದು ಇದರ ಮೇಲೆ ಪರಿಣಾಮವನ್ನು ಬೀರುತ್ತಾ? ಅಂದರೆ ಅದರಿಂದಾಗಿ ಕೂಡ ಈ ವೆರಿಕೋಸ್ ವೇನ್ಸ್ ಬರುವಂಥ ಸಾಧ್ಯತೆ ಇರುತ್ತಾ? ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಮೇಡಮ್. ಯಾಕಂದರೆ ಎಷ್ಟೋ ಜನ ಪೇಷಂಟ್ ಈ ಥರ ಹೇಳ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಒಂದು ಕ್ರಾನಿಕ್ ಏಲ್ಮೆಂಟಿಂದ ಆಲ್ರೆಡಿ ಸಫರ್ ಆಗ್ತಾ ಇದ್ದೀವಿ. ಡಯಾಬಿಟಿಸ್ ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಈ ಥರ ಒಂದು ಕಾಯಿಲೆಯಿಂದ ಆಲ್ರೆಡಿ ನಾವು ಬಳಲ್ತಾ ಇದ್ದೀವಿ ಅಂದಾಗ ಒಂದು ಇಮ್ಯೂನ್ ಸಿಸ್ಟಮ್ ಫಂಕ್ಷನೇ ಇಲ್ಲಿ ಇಂಬ್ಯಾಲೆನ್ಸ್ ಆಗಿರುತ್ತೆ. ಈ ಥರ ಒಂದು ಕಾಯಿಲೆಗಳಲ್ಲಿ ಯಾವಾಗ ನಮ್ಮಲ್ಲಿರೋ ಇಮ್ಯೂನ್ ಸಿಸ್ಟಮ್ ಫಂಕ್ಷನೇ ಕರೆಕ್ಟಾಗಿ ನಡೀತಾ ಇಲ್ಲ ಅಂದಾಗ ದೇಹದಲ್ಲಿರೋ ಪ್ರತಿಯೊಂದು ಪಾರ್ಟ್ಸ್ಗಳ ಮೇಲೂ ಅದರ ಪ್ರಭಾವ ಅನ್ನೋದು ಬಿದ್ದೇ ಬೀಳುತ್ತೆ. ಸೊ ಅದ್ರ ಮೂಲಕ ಎಷ್ಟೋ ಜನರಿಗೆ ಈ ಒಂದು ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಕಾಡ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ಇದು ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಎರಡನೇದಾಗಿ ಬಂದ್ಬಿಟ್ಟು ಇಷ್ಟಕ್ಕೆ ಮುಂಚೆ ನೀವು ಹೇಳ್ತಾ ಇದ್ರಿ ಲಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರ್ ಅಥವಾ ಪ್ರೊಲಾಂಗ್ಡ್ ಸಿಟ್ಟಿಂಗ್ ಪೋಸ್ಚರ್ ಅಂತ ಹೇಳ್ತೀವಿ.
ಅಂದರೆ ಜಾಸ್ತಿ ಹೊತ್ತು ಒಂದೇ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು, ಅಥವಾ ತುಂಬ ಹೊತ್ತು ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಾಗಿರ್ಬೋದು. ಯಾವಾಗ ಕಂಟಿನ್ಯೂಸ್ ಆಗಿ ನಾವು 8 ಅವರ್ಸ್ 10 ಅವರ್ಸ್ ಈಗ ನಿಂತ್ಕೊಂಡೇ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಆ ಒತ್ತಡ ಕಂಟಿನ್ಯೂಸ್ ಆಗಿ ಕಾಲುಗಳ ಮೇಲೆ ಬೀಳ್ತಾ ಇರುತ್ತೆ. ಯಾವಾಗ ಮಧ್ಯದಲ್ಲಿ ನಾವು ಗ್ಯಾಪ್ ತಗೊಳ್ದೆ ಹಾಗೆ ಕಂಟಿನ್ಯೂಸ್ ಆಗಿ ಆ ಒಂದು ಪ್ರೆಷರ್ನ ಕಾಲುಗಳ ಮೇಲೆ ಹಾಕ್ತಾ ಇದೀವಿ ಅಂದಾಗ ಕಾಲಲ್ಲಿರೋ ಆ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಕೂಡ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ಬಿಡತ್ತೆ. ಏನೋ ಒಂದಿನ 1 ತಿಂಗಳು ನಾವು ಅದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಒಂದು ಮಾತು, ವರ್ಷಾನ್ಗಂಟ್ಲೆ ಅದೇ ಕೆಲಸಕ್ಕೆ ಒಳಗಾಗ್ತಾ ಇದೀವಿ. ಅದರಲ್ಲೂ ಎಕ್ಸಾಂಪಲ್ ನಾವು ಹೇಳ್ಬೋದು, ಬಸ್ ಕಂಡಕ್ಟರ್ಸ್ ಇದ್ದಾರೆ, ಅಥವಾ ಟ್ರಾಫಿಕ್ ಪೊಲೀಸ್ ಇದ್ದಾರೆ, ಈಗ ಸ್ಕೂಲಲ್ಲಿ ಪಾಠ ಮಾಡೋ ಲೆಕ್ಚರರ್ಸ್ ಆಗಿರ್ಬೋದು. ಸೊ ಪ್ರತಿನಿತ್ಯ ನಿಂತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಆ ಥರ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಕೆಲಸ ಅಂತೂ ಬಿಡಕ್ಕೆ ಸಾಧ್ಯ ಇಲ್ಲ. ಈಗ ಜೀವನ ನಡಿಬೇಕು ಅಂದರೆ ಕೆಲಸ ಅಂತೂ ಮಾಡಲೇಬೇಕು. ಆ ಒಂದು ಕೆಲಸದಲ್ಲಿ ನಾವು ಯಾವ ರೀತಿ ಚೇಂಜಸ್ಗಳನ್ನು ಮಾಡ್ಕೋಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ಥರ ಕೆಲಸಗಳಿದೆ ಅಂದಾಗ ಆಲ್ಮೋಸ್ಟ್ ಒಂದು 45 ಮಿನಿಟ್ಸ್ ಅಥವಾ 1 ತಾಸುವರೆಗೂ ನಾವು ಕೆಲಸನ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡು ಮಾಡ್ತಾ ಇದೀವಿ ಅಂದಾಗ ಮಧ್ಯದಲ್ಲಿ ಒಂದು 5 ನಿಮಿಷ ಆದ್ರೂ ಅದ್ರ ಗ್ಯಾಪ್ ತಗೋಬೇಕು. ಆ ಒಂದು ಪ್ರೆಷರ್ ಏನ್ ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ ಅದನ್ನ ನಾವು ಯಾವಾಗ ಅವಾಯ್ಡ್ ಮಾಡೋದಕ್ಕೆ ಶುರು ಮಾಡ್ತೀವಿ, ಮಧ್ಯದಲ್ಲಿ ಗ್ಯಾಪ್ ತಗೊಂಡು, ಈ ತರ ಕಾಯಿಲೆಗಳಿಂದ ದೂರ ಇರೋದಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ನೊಂದು ಚಿಕ್ಕ ಪ್ರಶ್ನೆ ಇದೆ. ಈ ರಕ್ತನಾಳಗಳು ಉಬ್ಬಿಕೊಂಡ ಹಾಗಾಗೋದು ಇದರ ಸಾಮಾನ್ಯವಾದ ಲಕ್ಷಣ ಅಂತ ಹೇಳ್ತೀವಲ್ಲ, ಬಹಳ ಜನಗಳಲ್ಲಿ ಒಂದು ಅಭಿಪ್ರಾಯ ಇದೆ, ಇದು ತಪ್ಪೋ ಸರಿನೋ ಗೊತ್ತಿಲ್ಲ, ಈ ರಕ್ತನಾಳಗಳು ಅಲ್ಲಲ್ಲಿ ಹೀಗೆ ತಿರ್ಚ್ಕೊಂಡು ಬಿಡ್ತವೆ ಅಂತ. ನಿಜಾನೇ ಇದು? ನಿಜವಾಗ್ಲು. ಯಾಕಂದ್ರೆ ಯಾವಾಗ ಒಂದು ರಕ್ತನಾಳದ ಎಲಾಸ್ಟಿಸಿಟಿನೇ ಅದು ಕಳ್ಕೊಳ್ತಾ ಇದೆ ಅಂದಾಗ ಅದರಲ್ಲಿರೋ ಆ ಒಂದು ಶೇಪ್ ಕೂಡ ಕಳ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಯೂನಿಫಾರ್ಮ್ ಆಗಿ ಆ ಒಂದು ರಕ್ತನಾಳ ಏನು ಅದರಿಂದ ರಕ್ತ ಸಂಚಾರ ಆಗ್ತಾ ಇರುತ್ತೆ, ಅದರಲ್ಲಿರೋ ಈ ಒಂದು ಎಲಾಸ್ಟಿಸಿಟಿ ಯಾವಾಗ ಹಾಳಾಗಕ್ಕೆ ಶುರು ಆಗ್ಬಿಡತ್ತೆ, ಅದರ ಶೇಪಲ್ಲಿ ಕೂಡ ವ್ಯತ್ಯಾಸ ಅನ್ನೋದು ನೋಡ್ತಾ ಬರ್ತೀವಿ. ಅದರಲ್ಲೂ ಈ ಒಂದು ಲಾಂಗ್ ಸ್ಟ್ಯಾಂಡಿಂಗ್ ಪೋಸ್ಚರ್ ಜೊತೆಗೆ 2ನೇ ಕಾರಣ ಇಲ್ಲಿ ನಾವು ನೋಡ್ತಾ ಇರೋದು ಓವರ್ ವೇಟ್ ಅಥವಾ ಒಬಾಸಿಟಿ. ಈಗ ಪ್ರೆಸೆಂಟ್ ಜನರೇಷನಲ್ಲಿ ತುಂಬಾನೇ ದೊಡ್ಡ ಸಮಸ್ಯೆ ಈ ಒಬಾಸಿಟಿ ಅಂತ ಹೇಳ್ಬೋದು, ಸ್ಥೂಲಕಾಯ ಅಂತ ಹೇಳ್ತಾ ಇರ್ತೀವಿ. ಸೊ ದೇಹದ ತೂಕ ಯಾವಾಗ ಬೆಳೀತಾ ಇದೆ, ಆ ತೂಕನ ಕಂಟ್ರೋಲ್ ಮಾಡ್ಬೇಕಂದ್ರೆ ಎಷ್ಟೋ ಜನರಿಗೆ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಯಾವ ರೀತಿ ಈಗ ಆಗ್ತಾ ಇದೆ ಅಂದ್ರೆ, ಸೊ ಆಲ್ಮೋಸ್ಟ್ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ನಿಲ್ ಅನ್ನೋ ಸ್ಟೇಜ್ಗೆ ರೀಚ್ ಆಗ್ತಾ ಇದೆ. ಯಾವುದೇ ರೀತಿ ವರ್ಕೌಟ್ಸ್ ಇರೋದಿಲ್ಲ, ವಾಕಿಂಗ್ ಮಾಡ್ತಾ ಇರೋದಿಲ್ಲ, ಫಿಸಿಕಲ್ ಆಕ್ಟಿವಿಟೀಸ್ ಯಾವಾಗ ಇಲ್ಲ ಅಂದಾಗ ಸೊ ದೇಹದಲ್ಲಿ ದಿನೇ ದಿನೇ ಆ ಒಂದು ಅನ್ವಾಂಟೆಡ್ ಫ್ಯಾಟ್ ಏನಿದೆ, ಕೊಬ್ಬಿನಾಂಶ ಏನಿದೆ ಕೂಡ್ಕೊಳಕ್ ಶುರು ಆಗೋದು. ಯಾವ ರೀತಿ ಕೊಬ್ಬಿನಾಂಶ ಜಾಸ್ತಿನೇ ಆಗ್ತಾ ಇದೆ ಅಂದಾಗ ಆಟೋಮೆಟಿಕ್ ಆಗಿ ಈ ಒಂದು ಸೆಂಟ್ರಲ್ ಒಬಾಸಿಟಿ ಅಂತ ಹೇಳ್ತೀವಿ, ಎಷ್ಟೋ ಜನರಲ್ಲಿ ನೋಡ್ತಾ ಇರ್ತೀವಿ, ಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರ್ಬೋದು. ಸೊ ಸೆಂಟ್ರಲ್ ಅಂದ್ರೆ ಹೊಟ್ಟೆ ಭಾಗದಲ್ಲಿ ಮಾತ್ರ ತುಂಬಾನೇ ದಪ್ಪ ಆಗಿರೋ ತರ ಕಾಣಿಸ್ತಾ ಇರ್ತಾರೆ, ಕೈ ಕಾಲು ಚಿಕ್ಕದಾಗೆ ಇರುತ್ತೆ. ಈ ಒಂದು ಸೆಂಟ್ರಲ್ ಒಬಾಸಿಟಿ ಬರೋದಕ್ಕೆ ಮೂಲ ಕಾರಣನೇ ಈ ಒಂದು ಸೆಡೆಂಟರಿ ಲೈಫ್ ಅಂತ ತಿಳಿಸ್ಬೋದು. ಅದರಲ್ಲೂ ಈಗ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬಗ್ಗೆ ಹೇಳ್ತಾ ಇದ್ದೆ, ಎಟ್ ಎ ಟೈಮ್ 12 ಅವರ್ಸ್ 14 ಅವರ್ಸ್ ಒಂದೇ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಸೊ ಆ ಒಂದು 14 ಗಂಟೆಗಳ ತಾಸು ಒಂದೇ ಜಾಗದಲ್ಲಿ ಯಾವುದೇ ಫಿಸಿಕಲ್ ಮೂವ್ಮೆಂಟ್ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದೀವಿ, ಸೈಕಲಾಜಿಕಲಿ ಸ್ಟ್ರೆಸ್ಗೆ ತುಂಬಾ ಒಳಗಾಗ್ತಾ ಇದ್ದೀವಿ. ಸೊ ಆ ಒಂದು ಮಾನಸಿಕ ಒತ್ತಡ ಕಂಟಿನ್ಯೂಸ್ ಆಗಿ ಇದ್ದೇ ಇರುತ್ತೆ. ಅದ್ರ ಜೊತೆಗೆ ಈ ಒಂದು ಲ್ಯಾಕ್ ಆಫ್ ಫಿಸಿಕಲ್ ಆಕ್ಟಿವಿಟೀಸ್ ಮೂಲಕ ಏನಾಗ್ತಾ ಇದೆ, ಅರ್ಲಿಯರ್ ಏಜ್ ಅಲ್ಲೇ ಈ ಒಂದು ಡಯಾಬಿಟಿಸ್ ಆಗಿರ್ಬೋದು, ಹೈಪರ್ ಟೆನ್ಷನ್ ಆಗಿರ್ಬೋದು, ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು, ಅದೇ ತರ ಈ ಒಂದು ವೆರಿಕೋಸ್ ವೇನ್ಸ್ ನ ಸಮಸ್ಯೆ ಆಗಿರ್ಬೋದು, ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಅದ್ರ ಜೊತೆಗೆ 3ನೇ ಕಾರಣ ಈ ಒಂದು ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಲ್ಲಿ ನೋಡೋದಾಗಿದ್ರೆ, ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಈ ಒಂದು ಕಾಯಿಲೆ ಉಲ್ಬಣ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಎಸ್ಪೆಷಲಿ ಒಂದು 6ನೇ ಅಥವಾ 7ನೇ ತಿಂಗಳು ಪ್ರೆಗ್ನೆನ್ಸಿಯಲ್ಲಿ ಈ ಒಂದು ಕಾಯಿಲೆ ಅನ್ನೋದು ಮೇಲ್ಪಟ್ಟಿಗೆ ಕಾಣಿಸೋದಕ್ಕೆ ಶುರು ಆಗೋದು. ಆ ತರ ಏನಾದ್ರೂ ಸಮಸ್ಯೆ ಕಾಣ್ತಾ ಇದೆ ಪ್ರೆಗ್ನೆಂಟ್ ವುಮೆನ್ ಅಲ್ಲಿ ಅಂದಾಗ ಯಾವುದೇ ಟೆನ್ಷನ್ ಪಡೋ ಅಗತ್ಯ ಇಲ್ಲ. ಸೊ ಮೇನ್ ಆಗಿ ನೀವು ಕಾನ್ಸಂಟ್ರೇಟ್ ಇಲ್ಲಿ ಮಾಡ್ಬೇಕಾಗಿರೋದು ಪ್ರೆಗ್ನೆನ್ಸಿಯ ಮೇಲೆ. ಸೊ ಇದರಿಂದ ಮಗುವಿಗೆ ಯಾವುದೇ ರೀತಿ ತೊಂದರೆ ಅನ್ನೋದು ಆಗೋದಿಲ್ಲ. ಆದಷ್ಟು ಪ್ರೆಗ್ನೆನ್ಸಿ ಮುಗಿಯೋವರೆಗೂ, ಡೆಲಿವರಿ ಆಗೋವರೆಗೂ ಮಗುವಿನ ಬೆಳವಣಿಗೆ ಬಗ್ಗೆ ಆಲೋಚನೆ ಮಾಡಿ. ಒಂದು ಸಲ ಡೆಲಿವರಿ ಅನ್ನೋದು ಕಂಪ್ಲೀಟ್ ಆಗಿದೆ ಅಂದಾದ್ಮೇಲೆ ಆ ಒಂದು ವೆರಿಕೋಸ್ ವೇನ್ಸ್ ಗೆ ಟ್ರೀಟ್ಮೆಂಟ್ ಪಡ್ಕೊಳ್ಳೋದಕ್ಕೂ ಹೆಲ್ಪ್ ಆಗುತ್ತೆ. ಒನ್ ಮೋರ್ ಕಾಲ್ ಡಾಕ್ಟರ್. ನಮಸ್ಕಾರ. ಹಲೋ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ರಮೇಶ್ ಅಂತ, ಕನಕಪುರದಿಂದ ಫೋನ್ ಮಾಡ್ತಿದ್ದೀನಿ ಮೇಡಮ್. ಹಾ ಓಕೆ, ಈಗ ನಾನು ಟಿವಿ ಪ್ರೋಗ್ರಾಮ್ ನೋಡ್ತಿದ್ದೆ, ಅದೇ ಉಬ್ಬಿದ ರಕ್ತನಾಳದ ಬಗ್ಗೆ ಮಾತಾಡ್ತಿದ್ರು ಡಾಕ್ಟರ್. ಹಾ ಓಕೆ, ಸಿಮಿಲರ್ ಪ್ರಾಬ್ಲಮ್ ನಂಗೂ ಆಗ್ತಿದೆ ಮೇಡಮ್. ಅಂದ್ರೆ ತುಂಬಾ ಕಾಲ್ಗಳಲ್ಲಿ ನರಗಳು ಉಬ್ಬಿದಂಗೆ ಆಗ್ತಿದೆ. ಒಂದ್ 4-5 ವರ್ಷದಿಂದ ಈ ಸಮಸ್ಯೆ. ಓಹೋ. ನಾನು ಎಲ್ಲೂ ತೋರ್ಸ್ಕೊಂಡಿಲ್ಲ ಡಾಕ್ಟರ್ ಹತ್ರ, ನೆಗ್ಲೆಕ್ಟ್ ಮಾಡ್ಕೊಂಡೇ ಬಂದಿದ್ದೀನಿ.
ಹಾಗೆ ಟಿವಿ ನೋಡ್ತಾ ಇದ್ದ ಹಾಗೆ ಇದಕ್ಕೆ ಸಂಬಂಧಪಟ್ಟಾಗೆ ಡಾಕ್ಟರ್ ಮಾತಾಡ್ತಿದ್ರು. ಹಾ, ಸೊ ಇದ್ರ ಮಾಹಿತಿ ಸ್ವಲ್ಪ ತಿಳ್ಕೊಬೋದಾ ಡಾಕ್ಟರ್ ಹತ್ರ ಸ್ವಲ್ಪ ಮಾತಾಡ್ಬೋದಾ ಮೇಡಮ್? ಖಂಡಿತ ಮಾತಾಡಿ. ಇಷ್ಟು ವರ್ಷ ನೆಗ್ಲೆಕ್ಟ್ ಮಾಡಿದ್ದು ಬಹಳ ದೊಡ್ಡ ತಪ್ಪಾಯ್ತು. ಇನ್ಮೇಲಾದ್ರೂ ಚಿಕಿತ್ಸೆ ತಗೋಬೇಕು ಅಂತ ನಿಮ್ಗೆ ಅನ್ನಿಸ್ತಲ್ಲ, ಒಳ್ಳೇದು. ಹೌದು. ಮಾತಾಡಿ, ಡಾಕ್ಟರ್ ಹತ್ರ ಮಾತಾಡಿ. ಓಕೆ ಮೇಡಮ್, ಓಕೆ. ಹಲೋ, ಹಲೋ ನಮಸ್ಕಾರ. ಸರ್ ನಮಸ್ತೆ ಹೇಳಿ, ಏನು ಸಮಸ್ಯೆ ಆಗಿತ್ತು? ಸರ್. ನನ್ನ ಹೆಸರು ರಮೇಶ್ ಅಂತ ಸರ್. ಓಕೆ. ಆಕ್ಚುಲ್ ನಾ ಈಗ ಟಿವಿ ಪ್ರೋಗ್ರಾಮ್ ನೋಡ್ತಿದ್ದೆ. ಹಾಂ, ಸೊ ನೀವೇನ್ ತೋರಿಸ್ತಿದ್ರಲ್ಲ ಅದು ನರಗಳ ಉಬ್ಬುವಿಕೆ ಅಂತ ಹೇಳಿ. ಓಕೆ. ಸೊ ಅದೇ ಸಮಸ್ಯೆ ನಂಗೆ ಕಾಣಿಸ್ಕೊಳ್ತಿದೆ ಸರ್. ಒಂದು 5 ರಿಂದ 6 ವರ್ಷ ಆಯ್ತು ಈಗ. ಹಾಂ ಹಾಂ ಹಾಂ, ಓಕೆ. ನಾನು ಅದನ್ನ ಏನ್ ಮಾಡ್ತಿದ್ದೆ, ನೆಗ್ಲೆಕ್ಟ್ ಮಾಡ್ತಿದ್ದೀನಿ. ಎಲ್ರಿಗೂ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಓಕೆ. ಆದ್ರೆ ಸ್ವಲ್ಪ ದೂರ ನಡೆದಾಗ ಒಂದೊಂದ್ಸಲ ನೋವು ಅನ್ಸುತ್ತೆ. ಸ್ವಲ್ಪ ತುಂಬಾ ನರಗಳು ತುಂಬಾ ದಪ್ಪ ಆಗಿದೆ ಸರ್ ಅದು. ಓಕೆ. ಈಗ ನಿಮ್ಮ ವಯಸ್ಸು ಎಷ್ಟು? ಈಗ 40 ಸರ್. 40 ವರ್ಷ. ಓಕೆ. ಎಲ್ಲ ಟ್ರೀಟ್ಮೆಂಟ್ ತಗೊಂಡಿದ್ದೀರಾ ಇದಕ್ಕೆ? ಸರ್ ಟ್ರೀಟ್ಮೆಂಟ್ ಅಂತ ನಾನು ಎಲ್ಲೂ ತೋರ್ಸಕ್ ಹೋಗಿಲ್ಲ ಸರ್ ಡಾಕ್ಟರ್ಗೆಲ್ಲ. ಹಾಂ ಸ್ವಲ್ಪ ಹಾಂ, ನೆಗ್ಲೆಕ್ಟ್ ಮಾಡ್ಕೊಂಡು ಬಂದೆ ಸರ್ ಇದ್ರ ಬಗ್ಗೆ. ಓಕೆಪ್ಪ. ಸೊ ಜನರಲಿ ನೋಡಿ, ಈಗ ಆಲ್ರೆಡಿ ಈ ಒಂದು ಕಾಲಲ್ಲಿ ಗಂಟುಗಳ ಫಾರ್ಮೇಶನ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಹೌದು. ಅದ್ರ ಜೊತೆಗೆ ಈಗ ಮೇಲ್ಗಡೆ ನೋವು ಬರ್ತಾ ಇದೆ, ಕಾಲಲ್ಲಿ ನಿಶಕ್ತಿ ಅನಿಸ್ತಾ ಇದೆ, ಅಂದ್ರೆ ಸಮಸ್ಯೆಗಳು ಕೂಡ ಈಗ ಸ್ಟಾರ್ಟ್ ಆಗ್ತಾ ಇದೆ. ಹೌದು ಸರ್. ಸೊ ಅದ್ರ ಅರ್ಥ ಒಳಗಡೆ ಕಾಯಿಲೆ ಅನ್ನೋದು ದಿನೇ ದಿನೇ ಬೆಳ್ಕೊಂಡು ಹೋಗ್ತಾ ಇದೆ. ಓಕೆ. ಸೊ ಯಾವ ರೀತಿ ಆ ಕಾಯಿಲೆ ಬೆಳೀತಾ ಹೋಗುತ್ತೆ, ಆ ರೀತಿ ಮೇಲ್ಗಡೆ ಸಮಸ್ಯೆಗಳು ಕೂಡ ದಿನೇ ದಿನೇ ಜಾಸ್ತಿ ಆಗಕ್ ಶುರು ಆಗ್ಬಿಡುತ್ತೆ. ಓಕೆ. ಈಗ ಯಾವ ರೀತಿ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತೀವಿ, ಈಗ ಕಾಲ್ಗಳಲ್ಲಿ ಗಂಟುಗಳಾಗಿರೋದು, ಮೇಲ್ಗಡೆ ನೋವು ಅನ್ನೋದು ಮಾತ್ರ ಕಾಣಿಸ್ತಾ ಇದೆ. ಇನ್ನು ಹಾಗೆ ಮುಂದೂಡ್ತಾ ಬಂದಲ್ಲಿ ಅದೇ ಒಂದು ಜಾಗದಲ್ಲಿ ಸ್ಲೋ ಆಗಿ ಸ್ಕಿನ್ ಅನ್ನೋದು ಕಪ್ಪಗಾಗಕ್ ಶುರು ಆಗೋದು. ಎಲ್ಲೆಲ್ಲ ಆ ಒಂದು ಸ್ಕಿನ್ ಕಪ್ಪಗಾಗ್ತಾ ಇದೆ, ಆ ಒಂದು ಜಾಗದಲ್ಲಿ ನವೆ ಅನ್ನೋದು ಉಟ್ಕೊಳಕ್ ಶುರು ಆಗೋದು, ಸ್ಕಿನ್ ತುಂಬಾ ಡ್ರೈ ಆಗಕ್ ಶುರು ಆಗ್ಬಿಡುತ್ತೆ. ಸೊ ಆ ತರ ಒಂದು ಕಂಪ್ಲೇಂಟ್ಸ್ ಅನ್ನೋದು 2ನೇ ಹಂತದಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಇನ್ನು ಕೊನೆಯದಾಗಿ ನೆಗ್ಲೆಕ್ಟ್ ಮಾಡೋರಲ್ಲಿ ಕಾಲ್ಗಳಲ್ಲಿ ಗಾಯಗಳಾಗ್ತಾ ಬಂದ್ಬಿಟ್ಟು, ಅದೇ ಒಂದು ಗಾಯದಿಂದ ಈ ಒಂದು ಕ್ಯೂ ತರ ಫಾರ್ಮೇಶನ್ ಆಗ್ತಾ ಬಂದ್ಬಿಟ್ಟು ಪಸ್ ಅನ್ನೋದು ಹೊರಗಡೆ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಈ ಒಂದು ಕಾಯಿಲೆಯಲ್ಲಿ ಆದಷ್ಟು ಇನಿಷಿಯಲ್ ಪೀರಿಯಡ್ ಅಲ್ಲೇ ಟ್ರೀಟ್ಮೆಂಟ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಜೊತೆಗೆ ಟ್ರೀಟ್ಮೆಂಟ್ ಭಾಗದಲ್ಲಿ ಈಗ ನಮ್ಮ ವೈದ್ಯ ಶಾಲೆಯಲ್ಲಿ ನಾವು ಯಾರಿಗೂ ಆಪರೇಷನ್ ಅನ್ನೋದು ಇಲ್ಲಿ ಗೈಡ್ ಮಾಡ್ತಾ ಇಲ್ಲ. ಮೆಡಿಸಿನ್ಸ್ ಮೂಲಕನೇ ಅದನ್ನ ಸರಿಪಡಿಸೋದಕ್ಕೂ ಹೆಲ್ಪ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಟ್ರೀಟ್ಮೆಂಟ್ ವೈಸ್ ನೋಡೋದಾಗಿದ್ರೆ ಇಲ್ಲಿ ಮೇನ್ ಆಗಿ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು, ಸೊ ಮೇಲ್ಗಡೆ ನೋವು ಬಂತು ಅಥವಾ ಊತ ಬರ್ತಾ ಇದೆ ಅಂತ ಟ್ರೀಟ್ಮೆಂಟ್ ಕೊಡ್ತಾ ಇಲ್ಲ. ಸೊ ನೋವು ಬರ್ತಾ ಇದೆ ಅಂದ್ರೆ ಏನ್ ಕಾರಣ ಇದೆ ಒಳಗಡೆ, ಸೊ ರಕ್ತನಾಳದಲ್ಲಿ ಏನ್ ಸಮಸ್ಯೆಗಳಾಗಿದೆ, ಆ ಒಂದು ರಕ್ತನಾಳದ ಫಂಕ್ಷನ್ ನ ಇಲ್ಲಿ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದೀವಿ. ಸೊ ಒಂದು ಸಲ ಆ ಒಂದು ರಕ್ತನಾಳದ ಸ್ಥಿತಿ ಸರಿ ಹೊಂದೋದಕ್ಕೆ ಹೆಲ್ಪ್ ಆಗಕ್ ಶುರು ಆಯ್ತು ಅನ್ಕೊಳ್ಳಿ, ಒಳಗಡೆ ರಕ್ತ ಸಂಚಾರದ ಪ್ರಮಾಣ ಅನ್ನೋದು ಯಾವಾಗ ಇಂಪ್ರೂವ್ ಆಗಕ್ ಶುರು ಆಗ್ಬಿಡತ್ತೆ, ಮೇಲ್ಗಡೆ ಏನ್ ಸಮಸ್ಯೆ ಈಗ ಆಲ್ರೆಡಿ ಅನುಭವಿಸ್ತಾ ಇದ್ದೀರಾ ಅದನ್ನ ಸ್ಲೋ ಆಗಿ ತೆಗೆದುಹಾಕೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಸೊ ಒಂದ್ಸಲ ಆ ಒಂದು ಸಮಸ್ಯೆಗಳು ನಮ್ಮ ಹಿಡಿತದಲ್ಲಿ ಬರ್ತಾ ಇದೆ, ಯಾವುದೇ ರೀತಿ ಕಾಯಿಲೆ ಅನ್ನೋದು ಮತ್ತೆ ಬೆಳೀತಾ ಇಲ್ಲ ಅಂದಾಗ ಸೊ ಇರೋ ಒಂದು ಕಾಯಿಲೆಯಿಂದ ಸಂಪೂರ್ಣವಾಗಿ ಹೊರಬರೋದಕ್ಕೂ ಹೆಲ್ಪ್ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಮನೆಯಲ್ಲಿ ಯಾವ ರೀತಿ ಮ್ಯಾನೇಜ್ಮೆಂಟ್ ಮೆಥಡ್ಸ್ಗಳನ್ನ ನೀವು ಫಾಲೋ ಮಾಡಬೇಕು, ಮತ್ತೆ ಫುಡ್ ಹ್ಯಾಬಿಟ್ಸ್ ಯಾವ ರೀತಿ ಇರಬೇಕು, ಎಲ್ಲ ಮಾಹಿತಿ ಅನ್ನೋದು ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೂಡ ಇಲ್ಲಿ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇದೆ. ಸೊ ಒಂದ್ಸಲ ನಮ್ಮ ವೈದ್ಯ ಶಾಲೆಗೆ ಬಂದು ಭೇಟಿಯಾಗಿ ಎಕ್ಸಾಮಿನೇಷನ್ ಮೂಲಕ ಈಗ ಪ್ರೆಸೆಂಟ್ ಸ್ಥಿತಿ ಹೇಗಿದೆ, ಅಂದ್ರೆ ಕಾಯಿಲೆ ಎಷ್ಟರ ಮಟ್ಟಿಗೆ ಅದು ಬೆಳ್ಕೊಂಡಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೆ ಹೆಲ್ಪ್ ಆಗಿರುತ್ತೆ. ಅದೇ ತರ ಯಾವ ರೀತಿ ಟ್ರೀಟ್ಮೆಂಟ್ ಅಗತ್ಯ ಇದೆ, ಎಷ್ಟು ಸಮಯ ಬೇಕಾಗ್ಬೋದು ಇದನ್ನ ಸರಿಪಡಿಸೋದಕ್ಕೆ, ಈ ಎಲ್ಲದರದ್ದು ಕ್ಲಿಯರ್ ಆಗಿ ಮಾಹಿತಿ ಅನ್ನೋದು ಪ್ರೊವೈಡ್ ಮಾಡೋದ್ರ ಜೊತೆಗೆ ಆ ಒಂದು ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರಕ್ಕೂ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ಕಾರ ರಮೇಶ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಾಲಿಂಗ್. ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮ ಒಂದು ಚಿಕ್ಕ ಬ್ರೇಕ್ನ ನಂತರ ಮುಂದುವರಿಯುತ್ತೆ. ವಿರಾಮದ ನಂತರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇನ್ನೊಂದು ಚಿಕ್ಕ ಪ್ರಶ್ನೆ, ಈ ವೆರಿಕೋಸ್ ವೇನ್ ಅನ್ನುವಂಥದ್ದು ಇಲ್ಲಿಂದನೇ ಆರಂಭ ಆಗುತ್ತೆ, ಅಲ್ಲಿಂದನೇ ಆರಂಭ ಆಗುತ್ತೆ, ಮಂಡಿಯಲ್ಲಿ ಶುರುವಾಗುತ್ತೆ, ಕಾಲಿನ ಕೆಳಭಾಗದಲ್ಲಿ ಶುರುವಾಗುತ್ತೆ, ಅಥವಾ ಅದಕ್ಕೂ ಮೇಲ್ಭಾಗದಿಂದ ಶುರುವಾಗುತ್ತೆ, ಹೀಗೇನಾದರೂ ಇದೆಯಾ? ಜನರಲಿ ವೆರಿಕೋಸ್ ವೇನ್ಸ್ ಅನ್ನೋ ಸಮಸ್ಯೆ ಕಾಡ್ತಾ ಇರೋದೇ ಈ ಒಂದು ಕಾಲಗಳಲ್ಲಿ. ಒಂದು ತೊಡೆ ಭಾಗ ಆಗಿರ್ಬೋದು,
ಎರಡನೇದು ಮೀನ್ಕಂಡ ಭಾಗ ಆಗಿರ್ಬೋದು. ಸೊ ಈ ಒಂದು 2 ಜಾಗದಲ್ಲೇ ತುಂಬಾನೇ ಕಾಮನ್ ಆಗಿ ಬರ್ತಕ್ಕಂಥ ಒಂದು ಸಮಸ್ಯೆ ಈ ವೆರಿಕೋಸ್ ವೇನ್ಸ್ ಅಂತ ಹೇಳ್ಬೋದು. ಅದರಲ್ಲೂ ಎಷ್ಟೋ ಜನ ಕ್ಲಿನಿಕಲ್ಲಿ ಬಂದು ಕೇಳ್ತಾ ಇರೋದು ನೋಡ್ತಾ ಇರ್ತೀವಿ, ಕೈಯಲ್ಲಿ ಗಂಟುಗಳಾಗಿದೆ ಸರ್, ಇದು ಏನ್ ಸಮಸ್ಯೆ, ಇದು ಯಾಕಾಯ್ತು, ಅಥವಾ ಹೊಟ್ಟೆ ಭಾಗದಲ್ಲಿ ಬೆನ್ನಿನಲ್ಲಿ ಗಂಟುಗಳಾಗ್ತಾ ಇದೆ. ಸೊ ಆ ತರ ಒಂದಿಷ್ಟು ಗಂಟುಗಳನ್ನ ಒಂದು ಪರೀಕ್ಷೆ ಮಾಡಿ ನೋಡಿದಾಗ ಈ ದೇಹದಲ್ಲಿ ಯಾವಾಗ ಕೊಬ್ಬಿನಂಶ ಜಾಸ್ತಿ ಆಗ್ತಾ ಇರುತ್ತೆ, ಆ ಕೊಬ್ಬಿನಂಶದ ಮೂಲಕ ಈ ಒಂದು ಅನ್ವಾಂಟೆಡ್ ಫ್ಯಾಟ್ ನಿಂದ ಒಂದು ಗಡ್ಡೆಗಳ ಫಾರ್ಮೇಶನ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಆ ಒಂದು ಕಂಡೀಷನ್ ನಾವು ಲೈಪೋಮಾ ಅಂತ ಕೂಡ ತಿಳಿಸ್ತಾ ಇರ್ತೀವಿ. ಸೊ ಅದನ್ನ ವೆರಿಕೋಸ್ ವೇನ್ಸ್ಗೆ ಹೋಲಿಸ್ತಾ ಇರೋದು ಕೂಡ ಎಷ್ಟೋ ಪೇಷಂಟ್ಸ್ ಗಳಲ್ಲಿ ನಾವು ನೋಡ್ತಾ ಇರ್ತೀವಿ. ವೆರಿಕೋಸ್ ವೇನ್ಸೇ ಬೇರೆ, ಲೈಪೋಮಾ ಅನ್ನೋದೇ ಕೂಡ ಬೇರೆ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಈ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ ಪ್ರೆಗ್ನೆನ್ಸಿ ಅನ್ನೋದು ಒಂದು ಕಾರಣ ಆಗ್ತಾ ಇದೆ ಅನ್ನೋದ್ರ ಜೊತೆಗೆ ಆಕ್ಸಿಡೆಂಟಲ್ ಇಂಜುರೀಸ್ ಕೂಡ ಇಲ್ಲಿ ಕಾರಣ ಆಗ್ತಾ ಇದೆ. ಎಷ್ಟೋ ಜನ ಹೇಳ್ತಾ ಇರ್ತಾರೆ, ಸೊ ಬೈಕಲ್ಲಿ ಬಿದ್ದಿದೆ ಸರ್, ಬಿದ್ದು 2-3 ವರ್ಷ ಆಯ್ತು, ಆದ್ರೆ ಈಗ ಈ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಆ ಒಂದು ಇಂಜುರಿಯಲ್ಲಿ ಒಳಪೆಟ್ಟಲ್ಲಿ ರಕ್ತನಾಳಕ್ಕೆ ಏನಾದ್ರೂ ಸಮಸ್ಯೆ ಆಗಿತ್ತು. ಸೊ ಆ ಒಂದು ಸಮಸ್ಯೆ ಮೂಲಕ ರಕ್ತನಾಳದ ಫಂಕ್ಷನಿಂಗ್ ಅಲ್ಲಿ ಯಾವಾಗ ವ್ಯತ್ಯಾಸ ಅನ್ನೋದು ಕಾಡಕ್ ಶುರು ಆಗ್ಬಿಡತ್ತೆ, ಅದ್ರ ಮೂಲಕ ಈ ಒಂದು ಕಾಯಿಲೆಗೆ ತುತ್ತಾಗೋ ಚಾನ್ಸಸ್ ಇದೆ ಅನ್ನೋದು ಕೂಡ ತಿಳಿಸ್ಬೋದು. ಅದ್ರ ಜೊತೆಗೆ ಎಷ್ಟೊಂದು ಕಾರಣಗಳು ಹೀಗೆ ನೋಡ್ತಾ ಹೋದ್ರೆ ಈ ವೆರಿಕೋಸ್ ವೇನ್ಸ್ ಅಲ್ಲಿ ಕಾರಣಕ್ಕೆ ಎಂಡೇ ಇಲ್ಲ ಅನ್ನೋ ತರ ನೋಡ್ತಾ ಇದೀವಿ. ಯಾಕಂದ್ರೆ ಪ್ರತಿಯೊಂದು ಪೇಷಂಟ್ ಅವ್ರದೇ ಆದ ವಿಭಿನ್ನವಾದ ಕಾರಣಗಳು ಈ ಕಾಯಿಲೆಯಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ. ಅದರಲ್ಲೂ ರೈತರಲ್ಲಿ ಈ ಒಂದು ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಸೊ ನಾವು ಹಳ್ಳಿಯ ಕಡೆಯಲ್ಲಿ ಹೋದಾಗ ನೋಡ್ಬೋದು, ಎಷ್ಟೊಂದು ಜನ 40 ವರ್ಷ 45 ವರ್ಷ, ಸೊ ಹಳ್ಳಿಗಳಲ್ಲಿ ಯಾವಾಗ ನಾವು ಹೊಲಕ್ಕೆ ಹೋಗ್ತಾ ಇದ್ದಾಗ ನೋಡ್ಬೋದು ಅವ್ರ ಕಾಲ್ಗಳಲ್ಲಿ ರಕ್ತನಾಳಗಳ ಗಂಟುಗಳಾಗ್ತಾ ಇರೋದು. ಸೊ ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇರೋದು ಕೂಡ ನೋಡ್ತಾ ಇರ್ತೀವಿ. ಸೊ ಒಂದು 10 ವರ್ಷದ ಕೆಳಗಡೆ ನೋಡೋದಾಗಿದ್ರೆ ವಯಸ್ಸಾದರಲ್ಲಿ ಮಾತ್ರ ಈ ಕಾಯಿಲೆ ಬರುತ್ತೆ ಅನ್ನೋ ತರ ನಾವು ಹೇಳ್ತಾ ಇದ್ವಿ. ಒಂದು 55-60 ವರ್ಷ ಆಗಿದೆ, ವಯಸ್ಸಾಗ್ತಾ ಆಗ್ತಾ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಂಡಿದೆ, ಹಾಗಾಗಿ ಈ ಸಮಸ್ಯೆ ಕಾಡ್ತಾ ಇದೆ, ಇನ್ನೇನು ವಯಸ್ಸಾಯ್ತು ಬಿಟ್ಬಿಡು ಅನ್ನೋ ತರ ಇತ್ತು. ಆದ್ರೆ ಈ ಒಂದು ಪ್ರೆಸೆಂಟ್ ಜನರೇಷನ್ ಅಲ್ಲಿ ಯಾವ ರೀತಿ ಆಗ್ತಾ ಇದೆ, ಯಾವುದೇ ರೀತಿ ಏಜ್ ಬ್ಯಾರಿಯರ್ ಅನ್ನೋದು ಇಲ್ಲಿ ನೋಡ್ತಾ ಇಲ್ಲ. 20 ವರ್ಷ 25 ವರ್ಷ 30 ವರ್ಷ ಪ್ರತಿಯೊಂದು ವಯಸ್ಸಲ್ಲೂ ಈ ಕಾಯಿಲೆ ಅನ್ನೋದು ಕಾಡ್ತಾ ಇದೆ. ಹಾಗಾಗಿ ಇದಕ್ಕೆ ಸೊ ಒಂದು ಪರಿಹಾರ ಅನ್ನೋದು ಆಗ್ಬೇಕು, ಇದರಿಂದ ಹೊರಗೆ ಬರಬೇಕು ಅಂದ್ರೆ ಮೇನ್ ಆಗಿ ಇದು ಬರೋದಕ್ಕೆ ಏನ್ ಕಾರಣಗಳಿದೆ ಅದನ್ನ ನಾವು ಕರೆಕ್ಟ್ ಆಗಿ ತಿಳ್ಕೊಂಡು ಆ ಕಾರಣಗಳಿಂದ ಆದಷ್ಟು ದೂರ ಇದ್ದಲ್ಲಿ ಈ ಸಮಸ್ಯೆನ ದೂರ ಇರೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಡಾಕ್ಟರ್ ಜಿ, ಈಗ ಈ ವೆರಿಕೋಸ್ ವೇನ್ಸ್ ನ ಆರಂಭದ ಹಂತದಲ್ಲೇ ಚಿಕಿತ್ಸೆ ಕೊಟ್ರೆ ಒಳ್ಳೇದೋ? ಅಂದ್ರೆ ಎಲ್ಲ ಕಾಯಿಲೆಗಳಿಗೂ ಕೂಡ ಆರಂಭದ ಹಂತದಲ್ಲೇ ಚಿಕಿತ್ಸೆ ಕೊಡೋದು ಒಳ್ಳೇದೇ, ಆದ್ರೂ ಕೂಡ ಹೆಚ್ಚು ಪರಿಣಾಮಕಾರಿಯಾಗಿರ್ಬೇಕಾದ್ರೆ ಆ ರೋಗ ಉಲ್ಬಣಾವಸ್ಥೆಗೆ ಬಂದಾಗ್ಲೇನೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು ಅಂತೆಲ್ಲ ಇರುತ್ತೆ. ಆ ಥರ ಏನಾದರೂ ಇದೆಯಾ? ಜನರಲಿ ಈಗ ನಮ್ಮ ಕ್ಲಿನಿಕಲ್ಲಿ ನನ್ನೊಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದಾಗಿದ್ರೆ, ವೆರಿಕೋಸ್ ವೇನ್ಸ್ ಅಂತ ಯಾರು ಪೇಷಂಟ್ ಬರ್ತಾ ಇದ್ದಾರೆ ಮೊದಲನೇ ಹಂತದಲ್ಲಿದ್ದಾಗ ಯಾರು ಬರೋದಿಲ್ಲ. ಆಲ್ಮೋಸ್ಟ್ 10ರಲ್ಲಿ 8ರಿಂದ 9 ಜನ 2ನೇ ಹಂತ ಅಥವಾ 3ನೇ ಹಂತಕ್ಕೆ ರೀಚ್ ಆದಾಗ ಸೊ ನಮ್ಮ ಹತ್ರ ಸಮಸ್ಯೆ ಆಗ್ತಾ ಇದೆ ಅಂತ ಬರ್ತಾ ಇದ್ದಾರೆ. ತುಂಬಾ ನಿಜ. ಆ ಒಂದು 3 ಹಂತಗಳು ನಾವಿಲ್ಲಿ ನೋಡೋದಾಗಿದ್ರೆ, ಮೊದಲನೇ ಹಂತದಲ್ಲಿದ್ದಾಗ ಈ ಒಂದು ಕಾಯಿಲೆಯಲ್ಲಿ ರಕ್ತನಾಳದಲ್ಲಿ ಗಂಟುಗಳನ್ನೋದು ಮಾತ್ರ ನೋಡ್ತಾ ಇರ್ತೀವಿ. ಒಂದು ತೊಡೆ ಭಾಗ ಆಗಿರ್ಬೋದು, 2ನೇದು ಮೀನ್ಕಂಡ ಭಾಗ ಆಗಿರ್ಬೋದು, ಅಷ್ಟು ಮಾತ್ರ ಕಂಡಾಗ ಯಾವಾಗ ಅದರಿಂದ ಸಮಸ್ಯೆನೇ ನನಗೆ ಆಗ್ತಿಲ್ಲ, ಓನ್ಲಿ ಗಂಟುಗಳಾಗಿದೆ, ಏನ್ ತೊಂದರೆ ಕೊಡ್ತಾ ಇಲ್ಲ ಅಂದಾಗ ನೆಗ್ಲೆಕ್ಟ್ ಮಾಡೋದಕ್ಕೆ ಶುರು ಮಾಡೋದು. ಆದ್ರೆ ಅದು ಮುನ್ಸೂಚನೆಗಳು ತೋರಿಸ್ತಾ ಇರುತ್ತೆ, ಸಮಸ್ಯೆ ಆಗುತ್ತೆ ಅನ್ನೋ ತರ ಇರುತ್ತೆ. ಯಾವಾಗ ಅದನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ತೀವಿ, ಮುಂದೂಡ್ತಾ ಇದೀವಿ, ಸಮಸ್ಯೆಗೆ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇಲ್ಲ ಅಂದಾಗ ಮೊದಲನೇ ಹಂತದಿಂದ ಯಾವಾಗ ಕಾಯಿಲೆ 2ನೇ ಹಂತಕ್ಕೆ ಹೋಗ್ತಾ ಇದೆ, ಮೇಲ್ಗಡೆ ತೊಂದರೆಗಳು ಕೂಡ ಹುಟ್ಕೊಳ್ತಾ ಇದೆ. ಸೊ ಆ ರೀತಿ ಒಂದಿಷ್ಟು ತೊಂದರೆಗಳು 2ನೇ ಹಂತದಲ್ಲಿ ನೋಡೋದಾಗಿದ್ರೆ, ಇನಿಷಿಯಲಿ ಏಕಿಂಗ್ ಪೇನ್ ವಿತ್ ಹೆವಿನೆಸ್ ಅಂತ ಹೇಳ್ತೀವಿ. ಅಂದ್ರೆ ಕಾಲಲ್ಲಿ ಎಳ್ತಾ ಬಂದಂಗೆ ನೋವಾಗಕ್ ಶುರು ಆಗೋದು, ನಮ್ ಕಾಲ್ ನಮಗೇ ಭಾರ ಅನಿಸ್ತಾ ಇದೆ, ಜಾಸ್ತಿ ಹೊತ್ತು ನಡೆದಾಡಕ್ಕೆ ಆಗಲ್ಲ, ಕಾಲೆತ್ತಿಡಕ್ ಆಗ್ತಾ ಇರೋದಿಲ್ಲ, ಅಷ್ಟ್ರ ಮಟ್ಟಿಗೆ ನಮ್ ಕಾಲ್ ಭಾರ ಅನ್ಸೋದಕ್ಕೆ ಶುರು ಆಗ್ತಾ ಬರುತ್ತೆ. ಅದಾದ್ಮೇಲೆ ಸ್ಲೋ ಆಗಿ ಕಾಲಲ್ಲಿ ವೀಕ್ನೆಸ್ ಕಾಣಿಸಕ್ ಶುರು ಆಗೋದು. ಯಾಕಂದ್ರೆ ಒಂದು ಕಾಲಲ್ಲಿ ರಕ್ತ ಸಂಚಾರ ಕರೆಕ್ಟ್ ಆಗಿ ಆಗ್ತಿಲ್ಲ ಅಂದಾಗ ಅದರಿಂದ ನಾವು ಫಂಕ್ಷನ್ ಆಗ್ಬೇಕು, ಅದ್ರ ವರ್ಕ್ ಆಗ್ಬೇಕು ಅಂದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ. ಅವಾಗ ಸ್ಲೋ ಆಗಿ ಕಾಲಲ್ಲಿ ಆ ಒಂದು ವೀಕ್ನೆಸ್ ಹುಡ್ಕೊಳಕ್ ಶುರು ಆಗೋದು. ಇನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಸ್ಲೋ ಆಗಿ ಕಾಲಲ್ಲಿ ಜೋಮ್ ಬರೋದು. ಸೊ ತುಂಬಾನೇ ನಿಶಕ್ತಿ ಆಗ್ತಿದೆ, ಸ್ವಲ್ಪ ಜರ್ನಿ ಮಾಡಿದ್ರು ಸಾಕು ಕಾಲಲ್ಲಿ ಊತ ಕಾಣಿಸ್ಕೊಂಡ್ಬಿಡತ್ತೆ. ಮುಂಜಾನೆಯಿಂದ ರಾತ್ರಿವರೆಗೂ ನಾನು ಕೆಲಸ ಮಾಡಿದಾಗ ಏನೂ ಸಮಸ್ಯೆ ಆಗೋದಿಲ್ಲ, ಮನೆಗೆ ಬಂದು ನಾನು ಕೂತ್ಕೊಂಡ್ಮೇಲೆ ಸ್ಲೋ ಆಗಿ ಕಾಲಲ್ಲಿ ಎಳ್ತಾ ತುಂಬಾನೇ ನೋವು, ತುಂಬಾ ನಿಶಕ್ತಿ ಆಗೋದು, ಜೋಮ್ ಬರೋದು, ಈ ತರ ಒಂದಿಷ್ಟು ಸಮಸ್ಯೆ ಅನ್ನೋದು ಇನಿಷಿಯಲ್ ಪೀರಿಯಡ್ ಅಲ್ಲಿ ನಾವು ನೋಡಕ್ ಶುರು ಮಾಡ್ತೀವಿ 2ನೇ ಹಂತದಲ್ಲಿ. ಯಾವಾಗ 2ನೇ ಹಂತನೂ
ನೋವಿನ ಮಾತ್ರೆ ತಗೊಂಡು ಅಥವಾ ಎಷ್ಟೋ ಜನ ಮಸಾಜ್ ಮಾಡ್ಕೊಳ್ತಾ ಇರೋದು ನೋಡ್ತಾ ಇರ್ತೀವಿ. ಆಯಿಲ್ ಹಚ್ಬಿಟ್ಟು ಮಸಾಜ್ ಮಾಡ್ಕೊಳ್ಳೋದು, ಆ ಗಂಟು ಕರಗುತ್ತಾ ಅನ್ನೋದು ಟ್ರೈ ಮಾಡೋದು, ಮನೆ ಮದ್ದಿಂದ ಟ್ರೈ ಮಾಡ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಯಾವಾಗ 2ನೇ ಹಂತದಲ್ಲೂ ಆ ಒಂದು ನೋವಿಗೆ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಮುಂದೂಡ್ತಾ ಇದ್ದಾರೆ, ಸ್ಲೋ ಆಗಿ ಇನ್ನೂ ಕಾಯಿಲೆ ಒಳಗಡೆ ಬೆಳಿತಾನೆ ಐತೆ. ಯಾವಾಗ ಆ ಕಾಯಿಲೆ ಬೆಳೆಯೋದಕ್ಕೆ ಶುರು ಆಗ್ಬಿಡುತ್ತೆ, ಇನ್ನು ಅಲ್ಲಿ ನಿಂತ್ಕೊಂಡಿರೋದು ಕೆಟ್ಟೋಗಿರೋ ರಕ್ತ. ಈಗ ಕೆಟ್ಟೋಗಿರೋ ರಕ್ತ ಒಂದೇ ಜಾಗದಲ್ಲಿ ಜಾಸ್ತಿ ಸಮಯದವರೆಗೂ ನಿಂತ್ಕೊಳ್ತಾ ಇದೆ ಅಂದಾಗ ಸರೌಂಡಿಂಗ್ ಅಲ್ಲಿ ಏನ್ ಪಾರ್ಟ್ಸ್ಗಳಿದೆ ಅದ್ರ ಶಕ್ತಿ ಕೂಡ ದಿನೇ ದಿನೇ ಕಳ್ಕೊಳ್ಳೋದಕ್ಕೆ ಶುರು ಆಗ್ಬಿಡುತ್ತೆ. ಯಾವಾಗ ಆ ಸರೌಂಡಿಂಗ್ ಭಾಗದಲ್ಲಿರೋ ಪಾರ್ಟ್ಸ್ಗಳು ಕೂಡ ಅದ್ರ ಶಕ್ತಿ ಕಳ್ಕೊಳ್ತಾ ಇದೆ ಅಂದಾಗ ಅದೇ ರೀತಿ ಮೇಲ್ಪಟ್ಟಿಲೋ ಈ ಒಂದು ಚರ್ಮದ ಕಲರು ಕೂಡ ಕಪ್ಪಗಾಗಕ್ಕೆ ಶುರು ಆಗೋದು. ಹಾಗಾಗಿ ಎಷ್ಟೋ ಜನರ ಕಾಲಲ್ಲಿ ನಾವು ನೋಡ್ತಾ ಇರ್ತೀವಿ, ಈ ಒಂದು ಮೀನ್ ಕಂಡ ಭಾಗದಲ್ಲಿ ಸ್ಲೋ ಆಗಿ ಸ್ಕಿನ್ ಅನ್ನೋದು ಕಪ್ಪಗಾಗಕ್ಕೆ ಶುರು ಆಗೋದು. ಯಾವಾಗ ಆ ಒಂದು ಸ್ಕಿನ್ ಕಪ್ಪಗಾಗ್ತಾ ಇದೆ, ಅದ್ರ ಜೊತೆಗೆ ಈ ಒಂದು ಡ್ರೈನೆಸ್ ಅಂತ ಹೇಳ್ತೀವಿ, ಅಂದ್ರೆ ಸ್ಕಿನ್ ತುಂಬಾ ಡ್ರೈ ಆಗಕ್ಕೆ ಶುರು ಆಗ್ಬಿಡುತ್ತೆ. ಆಲ್ರೆಡಿ ಸ್ಕಿನ್ ಏನೋ ಅದ್ರ ಶಕ್ತಿ ಕಳ್ಕೊಳ್ತಾ ಇದೆ, ಕಪ್ಪಗಾಗ್ತಾ ಇದೆ, ಅದ್ರ ಜೊತೆಗೆ ಡ್ರೈನೆಸ್ ಕೂಡ ಒಳಗೆ ಆಗ್ತಾ ಇದೆ ಅಂದಾಗ ಆ ಡ್ರೈನೆಸ್ ಇಂದ ಮೇಲ್ಪಟ್ಟಲ್ಲಿ ನವೆ ಅನ್ನೋದು ಹುಟ್ಕೊಳಕ್ ಶುರು ಆಗ್ಬಿಡುತ್ತೆ. ಯಾವಾಗ ಆ ನವೆ ಅಥವಾ ತುರುಕೆ ಅನ್ನೋದು ಹುಟ್ಕೊಳಕ್ ಶುರು ಆಗ್ಬಿಡುತ್ತೆ, ಸೊ ಡ್ರೈನೆಸ್ ಇದೆ, ತುರುಕೆನೂ ಆಗ್ತಾ ಇದೆ ಅಂದಾಗ ಆಟೋಮೆಟಿಕ್ ಸ್ಕಿನ್ ಅನ್ನೋದು ಪೀಲ್ ಆಗೋದಕ್ಕೂ ಶುರು ಆಗೋದು. ಸೊ ಈ ರೀತಿ ಸ್ಕಿನ್ ಕಪ್ಪಗಾಗ್ತಾ ಇದೆ, ನವೆ ಬರ್ತಾ ಇದೆ, ಅದ್ರ ಜೊತೆಗೆ ತುಂಬಾ ಡ್ರೈ ಆಗ್ತಾ ಇದೆ, ಮತ್ತೆ ಸ್ಕಿನ್ ಉದುರೋಗ್ತಾ ಇದೆ. ಸೊ ಆ ಒಂದು ಕಂಡೀಷನ್ ನಾವು ವೆರಿಕೋಸ್ ಎಕ್ಸಿಮಾ ಅಂತ ಹೇಳ್ತೀವಿ. ಎಕ್ಸಿಮಾ ನಿಜವಾಗ್ಲು. ಸೊ ಈ ರೀತಿ ಒಂದು ಎಕ್ಸಿಮಾ ಕಂಡೀಷನ್ಗೆ ಆ ಒಂದು ಕಾಯಿಲೆ ರೀಚ್ ಆಗಿದೆ ಅಂದಾಗ ಎಷ್ಟೋ ಜನ ಇದು ಸ್ಕಿನ್ ಸಮಸ್ಯೆ ಅನ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾ ಇರೋದು ಕೂಡ ನೋಡ್ತಾ ಇದ್ದೀವಿ. ಮೇಲ್ಗಡೆ ಮೊಲಾಮ್ ಅಥವಾ ಆಯಿಂಟ್ಮೆಂಟ್ ಹಚ್ಚೋದಕ್ಕೆ ಶುರು ಮಾಡೋದು, ಅದ್ರ ಜೊತೆಗೆ ನೋವು ಕಾಣ್ತಾ ಇದೆನಾ ನೋವಿನ ಮಾತ್ರೆಗಳನ್ನು ಕೂಡ ಅದ್ರ ಜೊತೆಗೆ ತಗೊಳಕ್ ಶುರು ಆಗೋದು. ಮೇಲ್ಪಟ್ಟಲ್ಲಿ ಯಾವಾಗ ನಾವು ಒಂದು ಆಯಿಂಟ್ಮೆಂಟ್ ಹಚ್ಕೊಂಡು ಒಳಗಡೆ ಕಾಯಿಲೆನ ಹಾಗೆ ಬಿಡ್ತಾ ಇದೀವಿ ಅಂದಾಗ, ಆಯಿಂಟ್ಮೆಂಟ್ ಹಚ್ಚಿದಾಗ ಸ್ಕಿನ್ ಏನೋ ಸ್ವಲ್ಪ ಮಾಯ್ಶ್ಚರ್ ಆಗ್ತಾ ಬಂದ್ಬಿಟ್ಟು ಸ್ವಲ್ಪ ಆ ಒಂದು ಕಲರಲ್ಲಿ ವ್ಯತ್ಯಾಸ ಅನ್ನೋದು ನೋಡಕ್ ಶುರು ಮಾಡ್ತೀವಿ. ಆದ್ರೂ ಹಾಗೆ ಮೇಲ್ಪಟ್ಟಲ್ಲೇ ಮಾತ್ರ ಟ್ರೀಟ್ಮೆಂಟ್ ತಗೊಂಡು ಮುಂದೂಡ್ತಾ ಇದೀವಿ ಅಂದಾಗ ಇದೇ ಒಂದು ಕಾಯಿಲೆ 2ನೇ ಹಂತದಿಂದ ಯಾವಾಗ 3ನೇ ಹಂತಕ್ಕೆ ರೀಚ್ ಆಗ್ತಾ ಇದೆ, 3rd ಗ್ರೇಡಿಗೆ ರೀಚ್ ಆದಾಗ ಆ ಒಂದು ಸ್ಕಿನ್ ಎಲ್ಲಿ ಕಪ್ಪಗಾಗಿರುತ್ತೆ ಅದೇ ಜಾಗದಲ್ಲಿ ಸಣ್ಣ ಸಣ್ಣ ಗಾಯಗಳು ಕೂಡ ಹುಟ್ಕೊಳ್ಳೋದಕ್ಕೆ ಶುರು ಆಗೋದು. ಸೊ ಯಾವಾಗ ಆ ಒಂದು ಗಾಯಗಳು ಹುಟ್ಕೊಳಕ್ ಶುರು ಆಗ್ಬಿಡತ್ತೆ, ಅದೇ ಗಾಯ ಬೆಳೀತಾ ಬೆಳೀತಾ ಈ ಒಂದು ಅಲ್ಸರ್ಸ್ ಆಗಿ ಫಾರ್ಮ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಸೊ ಆ ಒಂದು ಕಂಡೀಷನ್ ನಾವು ವೆರಿಕೋಸ್ ಅಲ್ಸರ್ಸ್ ಅಂತ ಕೂಡ ತಿಳಿಸ್ಬೋದು. ಸೊ ಈ ರೀತಿ ಕಾಯಿಲೆ ದಿನೇ ದಿನೇ ಬೆಳೀತಾ ಬೆಳೀತಾ ಸಿವಿಯರ್ ಕಂಡೀಷನ್ಗೆ ರೀಚ್ ಆಗ್ತಾ ಇದೆ. ಯಾರಿನ್ನೂ ಹಾಗೆ ನೆಗ್ಲೆಕ್ಟ್ ಮಾಡ್ಕೊಂಡು ಮುಂದೂಡ್ತಾ ಇದ್ದಾರೆ. ಒಳಪಟ್ಟಲ್ಲಿ ರಕ್ತ ಸಂಚಾರನೇ ಇಲ್ಲ ಅಂದಾಗ ಆಟೋಮೆಟಿಕ್ ಆಗಿ ಆ ಪಾರ್ಟ್ ಅನ್ನೋದು ಕೆಟ್ಟೋಗೋದಕ್ಕೆ ಶುರು ಆಗೋದು. ಎಷ್ಟೋ ಜನರಲ್ಲಿ ಥ್ರೂ ಸರ್ಜರಿ ಮೂಲಕ ಆ ಪಾರ್ಟ್ಗಳನ್ನೇ ತೆಗೆದು ಹಾಕ್ತಾ ಇರೋದು ನೋಡ್ತಾ ಇದ್ದೀವಿ. ಎಷ್ಟೋ ಜನ ಕಾಲ್ ಕಳ್ಕೊಳ್ತಾ ಇರೋದು ನೋಡ್ತಾ ಇದ್ದೀವಿ. ಅಷ್ಟರ ಮಟ್ಟಿಗೆ ಸಿವಿಯರ್ ಆಗಿ ಬೆಳೀತಾ ಇರೋ ಒಂದು ಸಮಸ್ಯೆ ಈ ವೆರಿಕೋಸ್ ವೇನ್ಸ್ ಅಂತ ತಿಳಿಸ್ಬೋದು. ಅದ್ರ ಜೊತೆಗೆ ಇನ್ನೂ ನೆಗ್ಲೆಕ್ಟ್ ಮಾಡಿದಾಗ ಅದರದೇ ಆದ ಕಾಂಪ್ಲಿಕೇಶನ್ಸ್ ಕೂಡ ಎದುರಿಸೋ ಚಾನ್ಸಸ್ ಇದೆ ಅನ್ನೋದು ಈ ಕಾಯಿಲೆಯಲ್ಲಿ ತಿಳಿಸ್ಬೋದು. ಈಗ ಈ ವೆರಿಕೋಸ್ ವೇನ್ಸ್ ಅನ್ನ ಮ್ಯಾನೇಜ್ ಮಾಡುವಂಥದ್ದು, ಅದು ಮನೆಯಲ್ಲಾಗಿರಲಿ ಅಥವಾ ಚಿಕಿತ್ಸೆಯ ಮೂಲಕ ಆಗಿರಲಿ, ಹೇಗೆ ನೀವು ಅಡ್ವೈಸ್ ಮಾಡ್ತೀರಾ? ಜನರಲಿ ಒಳ್ಳೆ ಪ್ರಶ್ನೆ ಅಮ್ಮ. ಯಾಕಂದ್ರೆ ಎಷ್ಟೋ ಜನ ಟ್ರೀಟ್ಮೆಂಟ್ ಏನೋ ತಗೊಳ್ತಾ ಇರ್ತಾರೆ, ಮನೆಯಲ್ಲಿ ಮ್ಯಾನೇಜ್ ಮಾಡೋದನ್ನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ. ಈಗ ಟ್ರೀಟ್ಮೆಂಟ್ ಭಾಗಕ್ಕೆ ಬಂದಾಗ ಅರೌಂಡ್ 80 to 85% ನಾವು ಮ್ಯಾನೇಜ್ಮೆಂಟ್ ಅನ್ನೋದು ಮೆಡಿಸಿನ್ಸ್ ಮೂಲಕ ಮಾಡ್ತಾ ಇರ್ತೀವಿ. ಮಿಕ್ಕಿರೋ 10 to 15% ಪೇಷಂಟ್ ಕೂಡ ನಮ್ಮ ಜೊತೆಗೆ ಹ್ಯಾಂಡ್ ಟು ಹ್ಯಾಂಡ್ ಮನೆಯಲ್ಲಿ ಮ್ಯಾನೇಜ್ಮೆಂಟ್ ಅನ್ನೋದು ಮಾಡ್ತಾ ಬಂದಲ್ಲಿ ಆ ಸಮಸ್ಯೆಯಿಂದ ಸಂಪೂರ್ಣವಾಗಿ ಹೊರಬರೋದಕ್ಕೂ ಹೆಲ್ಪ್ ಆಗುತ್ತೆ. ಸೊ ಆ ರೀತಿ ಒಂದಿಷ್ಟು ಮ್ಯಾನೇಜ್ಮೆಂಟ್ ಮೆಥಡ್ಸ್ ಈ ಒಂದು ವೆರಿಕೋಸ್ ವೇನ್ಸ್ ಅಲ್ಲಿ ನೋಡೋದಾಗಿದ್ರೆ, ಮೊದಲನೇದಾಗಿ ನಾವೇನು ರಾತ್ರಿ ಟೈಮಲ್ಲಿ ಮಲ್ಕೊಳ್ತೀವಿ, ಕಾಲ್ ಕೆಳಗಡೆ ದಿಂಬುಗಳನ್ನ ಇಟ್ಕೊಂಡು ಮಲ್ಕೊಳ್ಳೋದು ತುಂಬಾನೇ ಉಪಯೋಗ ಅಂತ ತಿಳಿಸ್ಬೋದು. ಈಗ ಆಲ್ರೆಡಿ ಆ ಒಂದು ಭಾಗದಲ್ಲಿ ರಕ್ತ ಸಂಚಾರ ಆಗ್ತಾ ಇಲ್ಲ, ಅದು ಕೂಡ ನಿಂತ್ಕೊಂಡಾಗ ಅಗೇನ್ಸ್ಟ್ ದ ಗ್ರಾವಿಟಿ ಆ ಒಂದು ರಕ್ತ ಮೇಲ್ ಬರಬೇಕು ಅಂದ್ರೆ ಆ ಒಂದು ರಕ್ತನಾಳದಲ್ಲಿ ಆ ಶಕ್ತಿ ಇಲ್ಲ. ಯಾವಾಗ ಮಲಗಿರ್ತೀವಿ, ಕಾಲ್ನ ಸ್ವಲ್ಪ ಹೈಟಿಗೆ ಇಟ್ಕೊಂಡಾಗ ಆ ಒಂದು ರಕ್ತ ಸಂಚಾರನ ಸ್ವಲ್ಪ ಮಟ್ಟಿಗೆ ನಾವು ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಅದನ್ನ ಪ್ರತಿದಿನ ಮಾಡ್ತಾ ಬಂದಲ್ಲಿ ಕಾಯಿಲೆನ ಫರ್ದರ್ ಬೆಳೆದೇ ಇರೋ ತರ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಅಂತ ಒಂದು ತಿಳಿಸ್ಬೋದು. ಎರಡನೇದಾಗಿ ಬಂದ್ಬಿಟ್ಟು ಈ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಎಕ್ಸರ್ಸೈಸ್ ಅನ್ನೋದು, ವಾಕ್ ಅನ್ನೋದು ಸಹಜವಾಗಿ ಹೇಳ್ತಾ ಇರ್ತೀವಿ. ಆದ್ರೆ ಒಂದಿಷ್ಟು ಉಪಯೋಗ ಆಗುವಂತ ಎಕ್ಸರ್ಸೈಸ್ ಇದರಲ್ಲಿ ನೋಡೋದಾಗಿದ್ರೆ
ಸೈಕ್ಲಿಂಗ್ ಅನ್ನೋದು ತುಂಬಾನೇ ಹೆಲ್ಪ್ ಆಗುತ್ತೆ ವೆರಿಕೋಸ್ ವೇನ್ಸ್ ಅಲ್ಲಿ. ಸೊ ಪ್ರತಿದಿನ ಒಂದು 5ರಿಂದ 10 ನಿಮಿಷ ಆದ್ರೂ ಅದನ್ನ ನಾವು ಹ್ಯಾಬಿಚುವೇಟ್ ಮಾಡ್ತಾ ಬಂದಲ್ಲಿ ಕಾಯಿಲೆನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇಟ್ಕೋಬಹುದು. ಇಲ್ಲ ಸೈಕ್ಲಿಂಗ್ ಮಾಡಕ್ ಆಗಲ್ಲ ಅಂದಾಗ ಸ್ವಿಮ್ಮಿಂಗ್ ಅನ್ನೋದು ಇನ್ನೂ ಹೆಲ್ಪ್ ಆಗುತ್ತೆ ಈ ಒಂದು ಕಾಯಿಲೆಯಲ್ಲಿ. ಈ 2 ಫಿಸಿಕಲ್ ಆಕ್ಟಿವಿಟೀಸ್ ತುಂಬಾನೇ ಇಂಪಾರ್ಟೆಂಟು. ಅದರಲ್ಲಿ ಯಾವ್ದಾದ್ರು ಒಂದು ನೀವು ಪ್ರತಿದಿನ ಮಾಡ್ತಾ ಬಂದಲ್ಲಿ ಆ ಒಂದು ಸಮಸ್ಯೆನ ಸ್ವಲ್ಪ ಮಟ್ಟಿಗೆ ಬೆಳೆದೇ ಇರೋ ತರ ನಮ್ಮ ಮನೆಯಿಂದನೇ ಅದನ್ನ ಮ್ಯಾನೇಜ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಇನ್ನೊಂದು ಕೊನೆಯ ಪ್ರಶ್ನೆ ಕೇಳ್ತೀನಿ ನನ್ನ ಕಡೆಯಿಂದ. ಈಗ ನಮ್ಮ ವೈದ್ಯಶಾಲೆ ಕ್ಲಿನಿಕ್ನ ಪರಿಣಾಮಕಾರಿ ಹೋಮಿಯೋಪತಿ ಚಿಕಿತ್ಸೆಯ ಮೂಲಕ ಈ ವೆರಿಕೋಸ್ ನರ್ವಿನ ಪ್ರಾಬ್ಲಮನ್ನು ಸಂಪೂರ್ಣವಾಗಿ ಗುಣ ಮಾಡೋದಕ್ಕೆ ಸಾಧ್ಯ ಇದೆಯಾ? ನಿಜವಾಗ್ಲೂ ಪ್ರತಿಯೊಬ್ಬ ಪೇಷಂಟು ಫಸ್ಟ್ ಬಂದಾಗ ಕೇಳೋ ಪ್ರಶ್ನೆ ಇದಕ್ಕೆ ಸಂಪೂರ್ಣವಾಗಿ ವಾಸಿ ಆಗುತ್ತಾ ಅನ್ನೋದು. ಯಾಕಂದ್ರೆ ಪ್ರತಿಯೊಬ್ಬ ಪೇಷಂಟು ನಮ್ಮ ಹತ್ರ ಬರೋಕಿನ ಮುಂಚೆ 8ರಿಂದ 10 ಡಾಕ್ಟರ್ ಹತ್ರ ಭೇಟಿಯಾಗಿರ್ತಾರೆ. ಎಲ್ಲರ ಒಂದು ಆನ್ಸರ್ ಏನಾಗಿರುತ್ತೆ, ಇದಕ್ಕೆ ಆಪರೇಷನ್ ಮಾಡಬೇಕು, ಆಪರೇಷನ್ ಇಲ್ದೇನೆ ಇದನ್ನ ಸರಿಪಡಿಸೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರ ಎಲ್ಲ ಕೇಳಿದಾಗ ಫಸ್ಟ್ ಬಂದಾಗ ನಮ್ಮ ಕ್ಲಿನಿಕಲ್ಲೂ ಕೂಡ ಅದೇ ಪ್ರಶ್ನೆ ಮಾಡ್ತಿರ್ತಾರೆ. ಆದರೆ ನಮ್ಮ ವೈದ್ಯಶಾಲೆಯಲ್ಲಿ ನಾವು ಇಲ್ಲಿ ಪ್ರೊವೈಡ್ ಮಾಡುವಂಥ ಟ್ರೀಟ್ಮೆಂಟ್ ಪ್ಯಾಟರ್ನ್ ಏನಿದೆಯಲ್ಲ, ಯಾರಿಗೆ ಆಗಿರ್ಬೋದು, ಇಲ್ಲಿ ಸರ್ಜರಿ ಅನ್ನೋದು ನಾವು ಗೈಡ್ ಮಾಡ್ತಾ ಇಲ್ಲ. ಯಾಕಂದರೆ ಸರ್ಜರಿಯಿಂದ ಈ ಒಂದು ಕಾಯಿಲೆ ಇನ್ನೂ ಕಾಂಪ್ಲಿಕೇಟೆಡ್ ಆಗಿ ಬೆಳೆಯೋ ಚಾನ್ಸಸ್ ಇದೆ ಅನ್ನೋದು ಎಷ್ಟೋ ಪೇಷಂಟ್ಸಲ್ಲಿ ನೋಡ್ತಾ ಇದ್ದೀವಿ. ಅದರಲ್ಲೂ ಕ್ಲಿನಿಕಲ್ಲಿ ಆಲ್ರೆಡಿ 2 ಸಲ 3 ಸಲ ಆಪರೇಷನ್ ಮಾಡಿಕೊಂಡು ಮತ್ತೆ ನಮ್ಮ ಹತ್ರ ಬರ್ತಾ ಇರೋದು ನೋಡ್ತಾ ಇದ್ದೀವಿ. ಯಾಕಂದರೆ ಸರ್ಜರಿಯಲ್ಲಿ ಏನಾಗ್ತಾ ಇದೆ, ಮೇಲ್ಮಟ್ಟಕ್ಕೆ ಆ ಒಂದು ಗಂಟುಗಳೇನಾಗಿರುತ್ತೆ, ಆ ಗಂಟುಗಳನ್ನು ತೆಗೆದು ಹಾಕೋದಕ್ಕೆ ಆಪರೇಷನ್ನ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿ ಗಂಟುಗಳು ಅನ್ನೋದಕ್ಕಿಂತಲೂ ಗಂಟುಗಳು ಯಾಕೆ ಆಗ್ತಾ ಇದೆ, ಗಂಟುಗಳು ಆಗೋದಕ್ಕೆ ಏನು ಕಾರಣ ಇದೆ? ಈಗ ರಕ್ತನಾಳದ ಫಂಕ್ಷನ್ ಕರೆಕ್ಟಾಗಿ ನಡೀತಾ ಇಲ್ಲ, ಹಾಗಾಗಿ ರಕ್ತ ಸಂಚರಣ ಆಗದೆ ಒಂದೇ ಜಾಗದಲ್ಲಿ ಬ್ಲಡ್ ಅನ್ನೋದು ಕಲೆಕ್ಟ್ ಆಗ್ತಾ ಇದೆ. ಇಲ್ಲಿ ನಾವು ರಕ್ತನಾಳದ ಫಂಕ್ಷನ್ ನ ಸರಿಪಡಿಸೋದು ತುಂಬಾ ಮುಖ್ಯ ಆಗುತ್ತೆ. ಅದನ್ನ ಬಿಟ್ಟು ರಕ್ತನಾಳನೆ ತೆಗೆದು ಹಾಕೋದು ಅಥವಾ ಗಂಟುಗಳನ್ನ ತೆಗೆದು ಹಾಕೋದು ಇನ್ನೂ ಕಾಯಿಲೆಗೆ ನಾವು ಕಾಂಪ್ಲಿಕೇಟ್ ಮಾಡ್ತಾ ಇರ್ತೀವಿ ಅನ್ನೋದು ಕೂಡ ತಿಳಿಸ್ತಾ ಬರ್ಬೋದು. ಹಾಗಾಗಿ ಇಲ್ಲಿ ಆಪರೇಷನ್ ಅನ್ನೋದು ಕರೆಕ್ಟ್ ಅಲ್ಲ. ಮೇನ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳಿ, ಮನೆಯಲ್ಲೇ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಅದನ್ನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಇನ್ನೂ ಬೆಟರ್ ಅಂತ ತಿಳಿಸ್ಬೋದು. ಅದ್ರ ಜೊತೆಗೆ ನಮ್ಮ ವೈದ್ಯಶಾಲೆಯಲ್ಲಿ ನಾವು ಕೊಡ್ತಕ್ಕಂಥ ಟ್ರೀಟ್ಮೆಂಟ್ ಮೊದಲನೇ ಹಂತದಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ರಕ್ತನಾಳದ ಫಂಕ್ಷನ್ ಯಾವ ರೀತಿ ಸರಿಪಡಿಸ್ಬೇಕು. ಈಗ ರಕ್ತನಾಳದಲ್ಲಿ ವ್ಯಾಲ್ವ್ಸ್ಗಳು ಹಾಳಾಗ್ತಾ ಇದೆನಾ, ಅಥವಾ ಲೀಫ್ಲೆಟ್ಸ್ಗಳು ಡ್ಯಾಮೇಜ್ ಆಗ್ತಾ ಇದೆನಾ, ಅಥವಾ ರಕ್ತನಾಳದ ಎಲಾಸ್ಟಿಸಿಟಿ ಕಳ್ಕೊಂಡಿದೆನಾ, ಅದನ್ನ ನಾವು ಯಾವಾಗ ಸರಿಪಡಿಸೋದಕ್ಕೆ ಶುರು ಮಾಡ್ತೀವಿ, ಇರೋ ಕಾಯಿಲೆ ಫರ್ದರ್ ಬೆಳೀದೇ ಇರೋ ತರ ನಮ್ಮ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವಾಗ ಆ ಕಾಯಿಲೆ ಬೆಳೀತಾ ಇಲ್ಲ, ನಮ್ಮ ಹಿಡಿತದಲ್ಲಿ ಇದೆ, ಫರ್ದರ್ ಕಾಂಪ್ಲಿಕೇಶನ್ಸ್ನ ಅವಾಯ್ಡ್ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಇದೆ ಅಂದಾಗ ನೆಕ್ಸ್ಟ್ 2ನೇ ಹಂತದಲ್ಲಿ ಏನು ಮಾಡ್ತಾ ಇದ್ದೀವಿ, ಆ ಒಂದು ಕಾಯಿಲೆಯಿಂದ ಆಲ್ರೆಡಿ ಮೇಲ್ಗಡೆ ಏನೆಲ್ಲ ಸಮಸ್ಯೆಗಳಾಗಿದೆ. ಈಗ ನಾನು ಹೇಳ್ತಾ ಇದ್ದೆ ಸಿಂಪ್ಟಮೆಟಿಕಲಿ ಒಂದು ಮೇಲ್ಗಡೆ ಗಾಯ ಆಗೋದಾಗಿರ್ಬೋದು, ಸ್ಕಿನ್ ಕಪ್ಪಗಾಗ್ತಾ ಬರೋದಾಗಿರ್ಬೋದು, ನವೆ ಹುಟ್ಕೊಳ್ಳೋದಾಗಿರ್ಬೋದು, ಅಥವಾ ಕಾಲಲ್ಲಿ ನೋವು ಬರೋದು, ಎಳ್ತಾ ಬರೋದು, ನಿಶಕ್ತಿ ಅನ್ನೋದು, ಇಷ್ಟೆಲ್ಲ ಏನು ಸಮಸ್ಯೆಗಳು ಮೇಲ್ಗಡೆ ಕಾಣಿಸ್ಕೊಳ್ತಾ ಇದೆ ಅದನ್ನು ಕೂಡ ಹಂತ ಹಂತವಾಗಿ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಯಾವಾಗ ಆ ಒಂದು ರಕ್ತನಾಳದಲ್ಲಿ ಮತ್ತೆ ರಕ್ತ ಸಂಚಾರ ಅನ್ನೋದು ಆಗ್ತಾ ಇದೆ ಅಂದಾಗ, ಆ ಒಂದು ಪಾರ್ಟಲ್ಲಿ ಶುದ್ಧವಾದ ರಕ್ತ ಮತ್ತೆ ರೀಚ್ ಆಗ್ತಾ ಇದೆ ಅಂದಾಗ ಮೇಲ್ಪಟ್ಟಲ್ಲಿ ಏನು ಸಮಸ್ಯೆಗಳಿದೆ ಒಂದು 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 ಕ್ಲಿಯರ್ ಮಾಡೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಯಾವಾಗ ಸಮಸ್ಯೆಗಳು ಕೂಡ ಕ್ಲಿಯರ್ ಆಗ್ತಾ ಇದೆ, ಕಾರಣ ಕೂಡ ಸರಿ ಹೊಂದುತ್ತಾ ಇದೆ ಅಂದಾಗ ಕೊನೆಯದಾಗಿ ಹೋಗಿರೋ ಆ ಒಂದು ಕಾಯಿಲೆನ ಮತ್ತೆ ಬರದೇ ಇರೋ ಥರ ಒಂದಿಷ್ಟು ಪ್ರಿವೆಂಟಿವ್ ಮಾತ್ರೆಗಳನ್ನು ಕೂಡ ಹೋಮಿಯೋಪತಿಯಲ್ಲಿ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅದ್ರ ಮೂಲಕ ಆ ಸಮಸ್ಯೆನ ಫ್ಯೂಚರಲ್ಲಿ ಮತ್ತೆ ಅದ್ರ ಬಗ್ಗೆ ಆಲೋಚನೆ ಮಾಡೋದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಇಲ್ಲಿ ಹೆಲ್ಪ್ ಆಗ್ತಾ ಇದೆ ಅಂತ ತಿಳಿಸ್ಬೋದು. ಇನ್ನೊಂದು ಕರೆ ಬರ್ತಾ ಇದೆ, ಮಾತಾಡ್ಬಿಡೋಣ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ. ನನ್ನ ಹೆಸರು ಅರುಣ್ ಅಂತ ಮೇಡಮ್. ನಾನು ಭದ್ರಾವತಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಹಾ, ಭದ್ರಾವತಿಯಿಂದ ಫೋನ್ ಮಾಡ್ತಾ ಇದ್ದೀನಿ. ಟಿವಿ ನೋಡ್ತಾ ಇದ್ದೆ. ಹಾ, ಡಾಕ್ಟರ್ ಹೇಳ್ತಾ ಇದ್ರಲ್ಲ, ಅದೇ ತರ ನನ್ಗೂ ನೋವಿದೆ ಒಂದು 3 ವರ್ಷದಿಂದ ಅದೇ ರೀತಿ ಪೇನ್ ಆಗ್ತಾ ಇದೆ. ಅವಾಗ ಪೇನ್ ಕಿಲ್ಲರ್ಸ್ ತಗೊಳ್ತೀನಿ, ನೋವು ಹೊರಟೋಗುತ್ತೆ, ಮತ್ತೆ ತಿರ್ಗಾ ಅದೇ ವಾಪಸ್ ಬರುತ್ತೆ. ಡಾಕ್ಟರ್ ಹತ್ರ ಮಾತಾಡಿದ್ರೆ ಏನು ಅಂತ ತಿಳ್ಕೊಬೋದಿತ್ತು. ಸ್ವಲ್ಪ ಮಾತಾಡ್ಬೋದಾ ಡಾಕ್ಟರ್ ಹತ್ರ? ನಾನು ಸ್ವಲ್ಪ ಅಲ್ಲ, ಚೆನ್ನಾಗೇ ಮಾತಾಡಿ. ನಿಮಗೋಸ್ಕರನೇ ಡಾಕ್ಟರ್ ಈ ಕಾರ್ಯಕ್ರಮ ನಡೆಸ್ತಾ ಇರೋದು. ಮಾತಾಡಿ. ಥ್ಯಾಂಕ್ ಯು. ಹಲೋ ಹಲೋ, ನಮಸ್ಕಾರ ಸರ್. ನಮಸ್ಕಾರ. ಇದು ಟಿವಿ ಕಾರ್ಯಕ್ರಮ ಬರ್ತಿದ್ದಾರೆ ಅದಲ್ವಾ ಸರ್? ನಿಜವಾಗ್ಲೂ ಹೇಳಿ, ಏನ್ ಸಮಸ್ಯೆ ಆಗ್ತಿದೆ ಸರ್? ಅದೇ ಟಿವಿ ತೋರಿಸ್ತಾ ಇದಾರಲ್ಲ, ಅದೇ ತರ ಆಗಿದೆ. ನನ್ಗೊಂದು 8ರಿಂದ 10 ವರ್ಷದಿಂದ ಇದೇ ಸಮಸ್ಯೆ ಇದೆ ಸರ್. ಡಾಕ್ಟರ್ ಭೇಟಿ ಮಾಡಿದ್ದೆ, ಅವರು ಆಪರೇಷನ್ ಕೂಡ ಮಾಡ್ತಿದ್ರು.
2 ವರ್ಷ ಆಯ್ತು ಆಪರೇಷನ್ ಮಾಡಿಸ್ಕೊಂಡು, ಆದ್ರೂ ಸಮಸ್ಯೆ ಹಾಗೆ ಇದೆ ಸರ್. ಕಾಲೆಲ್ಲ ಊದ್ಕೊಂಡಾಗುತ್ತೆ, ತುಂಬಾನೇ ನೋವಿದೆ. ಓಕೆ ಕಾಲ್ ಬಣ್ಣ ಒಂಥರ ಕಪ್ಪಾದಂಗಾಗಿದೆ, ತುಂಬಾ ಕಡ್ತಾ ಬರುತ್ತೆ ಸರ್ ಯಾವಾಗ್ಲೂ. ಅದು ಇದಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಚರ್ಮ ಸಮಸ್ಯೆನಾ ಅಂತ ಗೊತ್ತಾಗ್ತಾ ಇಲ್ಲ. ಓಕೆ ಈಗ ಆದ್ರೂ ಆಪರೇಷನ್ ಕಷ್ಟ ಆಗುತ್ತೆ ಸರ್. ಕಾಲ್ ತುಂಬಾನೇ ಊದ್ಕೊಂಡಿರುತ್ತೆ, ಯಾವಾಗ್ಲೂ ಊತ ಬರುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಸರ್. ಈಗ ಮತ್ತೆ ಡಾಕ್ಟರ್ ಹತ್ರ ಹೋದ್ರೆ ಮತ್ತೆ ಅವ್ರು ಆಪರೇಷನ್ ಹೇಳ್ತಾರೆ ಅಂತ ಭಯ ಆಗ್ತಾ ಇದೆ. ಯಾಕಂದ್ರೆ 2 ಸಲ ಮಾಡಿಸಿದಾಗ್ಲೂ ಅವ್ರು ಹಂಗೆ ಹೇಳಿದ್ರು, ಮತ್ತೆ ನಿಮ್ಗೆ ಬರೋದಿಲ್ಲ ಮಾಡಿಸ್ಕೊಡಿ ಅಂತ. ಇವಾಗ ನೋಡಿದ್ರೆ ಮತ್ತೆ ಕಡ್ತ ಬೇರೆ ಶುರು ಆಗಿದೆ ನನ್ಗೆ. ಓಕೆ ಏನು ಅಂತ ಗೊತ್ತಾಗ್ತಿಲ್ಲ ಸರ್. ನಿಮ್ಮ ಹತ್ರ ಏನಾದ್ರು ಇದಕ್ಕೆ ಪರಿಹಾರ ಸಿಗ್ಬೋದಾ ಸರ್? ಓಕೆ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಇತ್ತ ಈ ತರ ಸಮಸ್ಯೆ? ಈ ತರ ಸಮಸ್ಯೆ ನಮ್ಮ ಅಜ್ಜವ್ರಿಗೆ ಇತ್ತು ಅಂತ ಹೇಳ್ತಾ ಇದ್ರು. ಅವ್ರಿಗೆ ಕಷ್ಟ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಸರ್ ಅಷ್ಟೇ. ಆದ್ರೆ ಅದು ನರಗಳೆಲ್ಲ ಊದ್ಕೊಳ್ತಾ ಇತ್ತು ಅವ್ರಿಗೆ ಅಂತ ನಾನ್ ನೋಡಿದ್ದೆ, ಅವಾಗ ಚಿಕ್ಕವರಿದ್ದಾಗ ನೋಡಿದ್ದೆ. ಆದ್ರೆ ಈ ತರ ಆಗಿದ್ದು ನಂತರ ಆಗಿರೋದು ನೋಡಿಲ್ಲ ಸರ್, ನನ್ನ ಹತ್ರ ನೋಡಿಲ್ಲ. ಓಕೆ ಈಗ ನಿಮ್ಮ ವಯಸ್ಸು ಎಷ್ಟು? ಈಗ ಒಂದು 46 ಆಗಿದೆ ಸರ್. 47 ಆಗಿದೆ. ಓಕೆ ಓಕೆ ಸೊ 46 ವಯಸ್ಸು, ಆಲ್ರೆಡಿ 10 ವರ್ಷ ಆಗಿದೆ ಸಮಸ್ಯೆ ಕಾಣಿಸ್ಕೊಂಡು. ಹೌದು ಸರ್. ಅದ್ರಲ್ಲೂ ಈಗ 2 ಸಲ ಆಪರೇಷನ್ಗೂ ಕೂಡ ಒಳಗಾಗಿದ್ದೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಜನರಲಿ ಮಾಡ್ಬೇಕು ಅಂತ ಹೇಳ್ತಾ ಇದಾರೆ ಅವರು. ಹೌದು, ಈ ಒಂದು ಕಾಯಿಲೆಯಲ್ಲಿ ಆಪರೇಷನ್ ಇಂದ ಕಂಪ್ಲೀಟ್ ಸೊಲ್ಯೂಷನ್ ಸಿಗದೆ ಎಷ್ಟೋ ಜನ ಕ್ಲಿನಿಕಲ್ಲಿ ವಿಸಿಟ್ ಆಗ್ತಾ ಇರೋದು ನೋಡ್ತಾ ಇದ್ದೀವಿ. ಹೌದು ಸೊ ಮೇನ್ ಆಗಿ ಏನಾಗ್ತಾ ಇದೆ ಈಗ ಸರ್ಜರಿಯಲ್ಲಿ ಮೇಲ್ಗಡೆ ಏನ್ ಗಂಟುಗಳು ಫಾರ್ಮ್ ಆಗಿರುತ್ತೆ ಆ ಗಂಟುಗಳನ್ನ ತೆಗೆದು ಹಾಕೋದಕ್ಕೆ ನಾವು ಟ್ರೀಟ್ಮೆಂಟ್ ಅನ್ನೋದು ಪಡ್ಕೊಳ್ತಾ ಇದೀವಿ ಸರ್ಜರಿ ಮೂಲಕ. ಇಲ್ಲಿ ಗಂಟುಗಳು ತೆಗೆದು ಹಾಕೋದು ಸೊ ಒಂದು ಸ್ವಲ್ಪ ಮಟ್ಟಿಗೆ ರಿಲೀಫ್ ಸಿಗೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ, ಹೊರತಾಗಿ ಗಂಟುಗಳು ಯಾಕೆ ಆಗ್ತಾ ಇದೆ ಈ ಒಂದು ರಕ್ತನಾಳದಲ್ಲಿ ಆ ಕಾರಣ ಅನ್ನೋದು ಏನಿದೆ ಅದನ್ನ ಹಾಗೆ ಬಿಡ್ತಾ ಇದೀವಿ. ಈಗ ಗಂಟುಗಳು ಆಗ್ತಾ ಇದೆ ಅಂದ್ರೆ ಅದಕ್ಕೆ ಕಾರಣ ರಕ್ತನಾಳದ ಫಂಕ್ಷನ್ ಕರೆಕ್ಟ್ ಆಗಿ ನಡೀತಾ ಇಲ್ಲ. ಹಾಗಾಗಿ ಒಂದು ಗಂಟುಗಳ ಫಾರ್ಮೇಶನ್ ಆಗ್ತಾ ಇದೆ ಅಂದಾಗ ಸೊ ಆ ಒಂದು ಕಾರಣನ ನಾವು ಹಾಗೆ ಬಿಟ್ಬಿಟ್ಟು ಮೇಲ್ಗಡೆ ಆ ಒಂದು ಸರ್ಜರಿ ಮೊರೆ ಹೋದಾಗ ಏನಾಗ್ತಾ ಇದೆ, ಒಂದು 6 ತಿಂಗಳನ್ನೋ ವರ್ಷನೋ ಸ್ವಲ್ಪ ಆರಾಮ ಆಗ್ತಾ ಇದೆ ತರ ಕಾಣಿಸಕ್ ಶುರು ಆಗೋದು. ಸೊ ಅದಾದ್ಮೇಲೆ ಮತ್ತೆ ಸಮಸ್ಯೆ ಅನ್ನೋದು ರಿಪೀಟೆಡ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಯಾವಾಗ ಈ ಒಂದು ರಕ್ತನಾಳದ ನಾವು ಸರ್ಜರಿ ಮೂಲಕ ತೆಗೆದು ಹಾಕ್ತಾ ಇದೀವಿ ಅಂದಾಗ ಸೊ ಇನ್ನೂ ಕಾಯಿಲೆ ಅನ್ನೋದು ಕಾಂಪ್ಲಿಕೇಟ್ ಆಗೋದಕ್ಕೆ ಶುರು ಆಗ್ತಾ ಬರೋದು. ಆ ಒಂದು ಯಾವಾಗ ಕಾಂಪ್ಲಿಕೇಶನ್ಸ್ ಅನ್ನೋದು ಎದುರ್ಸಕ್ ಶುರು ಮಾಡ್ತೀವಿ, ಮೇಲ್ಗಡೆ ಸ್ಲೋ ಆಗಿ ನೀವು ಹೇಳ್ತಾ ಇರೋ ಪ್ರಕಾರ ಸ್ಕಿನ್ ಅನ್ನೋದು ಕಪ್ಪಗಾಗಕ್ ಶುರು ಆಗೋದು. ಯಾಕಂದ್ರೆ ಆ ಒಂದು ಜಾಗದಲ್ಲಿ ಎಷ್ಟರ ಮಟ್ಟಿಗೆ ರಕ್ತ ಸಂಚಾರ ಅನ್ನೋದು ಆಗ್ಬೇಕು, ಆ ರಕ್ತ ಸಂಚಾರನೇ ಆ ಜಾಗದಲ್ಲಿ ಆಗ್ತಾ ಇಲ್ಲ ಅಂದಾಗ ಸೊ ಮೇಲ್ಪಟ್ಟಲ್ಲಂತೂ ಈ ಒಂದು ನೋವು ಕಾಣಿಸ್ಕೊಳಕ್ ಶುರು ಆಗ್ಬಿಡುತ್ತೆ. ನಮ್ ಕಾಲ್ ನಮ್ಗೆ ಭಾರ ಅನ್ಸಕ್ ಶುರು ಆಗೋದು. ಎಲ್ಲೆಲ್ಲಿ ಸ್ಕಿನ್ ಅದು ಕಪ್ಪಗ ಆಗ್ತಾ ಇದೆ ಆ ಒಂದು ಜಾಗದಲ್ಲಿ ತುಂಬಾನೇ ನವೆ ಅನ್ನೋದು ಅಥವಾ ತುರುಕೆ ಅಂತ ಏನ್ ಹೇಳ್ತೀವಿ ಜಾಸ್ತಿನೇ ಆಗಕ್ ಶುರು ಆಗ್ಬಿಡತ್ತೆ. ಅದ್ರ ಜೊತೆಗೆ ಇನ್ನು ಹಾಗೆ ನೆಗ್ಲೆಕ್ಟ್ ಮಾಡ್ತಾ ಬಂದಲ್ಲಿ ಅದೇ ಒಂದು ಸ್ಕಿನ್ ಭಾಗದಲ್ಲಿ ಎಲ್ಲಿ ಕಪ್ಪಗ ಆಗ್ತಾ ಇದೆ ಸಣ್ಣ ಸಣ್ಣ ಗಾಯಗಳು ಕೂಡ ಹುಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಯಾವಾಗ ಆ ಗಾಯಗಳಾಗ್ತಾ ಇದೆ ಸೊ ಮೇಲ್ಗಡೆ ಎಷ್ಟೇ ಆಯಿಂಟ್ಮೆಂಟ್ ಮಾಡಿ ಅಥವಾ ಬ್ಯಾಂಡೇಡ್ ಮಾಡ್ತಾ ಇರ್ತಾರೆ, ಆದ್ರೂ ಕೂಡ ಆ ಒಂದು ಗಾಯಗಳು ಹೀಲ್ ಆಗದೆ ಹಾಗೆ ಕಂಟಿನ್ಯೂಸ್ ಆಗಿ ಬೆಳ್ಕೊಂಡು ಹೋಗ್ತಾ ಇರೋದು ನೋಡ್ತಾ ಇರ್ತೀವಿ. ಸೊ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ. ಸೊ ನಮ್ಮ ವೈದ್ಯಶಾಲೆಯಲ್ಲಿ ಸೊ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರೀತಿ ಆಪರೇಷನ್ ಇಲ್ಲದೆ ಮೆಡಿಸಿನ್ಸ್ ನ ಮೂಲಕನೇ ಆ ಒಂದು ಸಮಸ್ಯೆನ ಸರಿಪಡಿಸೋಲಿ ಹೆಲ್ಪ್ ಆಗ್ತಾ ಇದೆ. ಸೊ ನಾವಿಲ್ಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಇನಿಷಿಯಲ್ ಪೀರಿಯಡ್ ಅಲ್ಲಿ ಸೊ ನಿಮ್ಮಲ್ಲಿ ಅಷ್ಟರ ಮಟ್ಟಿಗೆ ಸಮಸ್ಯೆ ಅನ್ನೋದು ಕಾಣಿಸ್ಕೊಳ್ತಾ ಇದೆ ಅಂದ್ರೆ ಏನ್ ಕಾರಣದಿಂದ ಆ ಸಮಸ್ಯೆ ಅನ್ನೋದು ಹುಟ್ಕೊಂಡಿದೆ, ಫಸ್ಟ್ ಆ ಕಾರಣಕ್ಕೆ ಟ್ರೀಟ್ಮೆಂಟ್ ಅನ್ನೋದು ಪ್ರೊವೈಡ್ ಮಾಡ್ತಾ ಬರ್ತಾ ಇದ್ದೀವಿ. ಅದ್ರ ಜೊತೆಗೆ ಒಂದಿಷ್ಟು ಫುಡ್ ಹ್ಯಾಬಿಟ್ಸ್ ಅಲ್ಲೂ ಕೂಡ ಆದಷ್ಟು ಈ ಒಂದು ಫೈಬರ್ ಕಂಟೆಂಟ್ ಇರೋ ಫುಡ್ ಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ಬೇಕು ಅಂತ ಕೂಡ ಗೈಡ್ ಮಾಡ್ತಾ ಇರ್ತೀವಿ. ಈಗ ಗ್ರೀನಿ ವೆಜಿಟೇಬಲ್ಸ್ ಅಂತ ಹೇಳ್ತಾ ಇರ್ತೀವಿ, ಅಂದ್ರೆ ಹಸಿರು ಸೊಪ್ಪಿನ ತರಕಾರಿ ಆದಷ್ಟು ಜಾಸ್ತಿ ತಗೊಳ್ತಾ ಬರೋದು. ಅದ್ರ ಜೊತೆಗೆ ಫ್ರೂಟ್ಸ್ ಗಳಲ್ಲಿ ಆದಷ್ಟು ಈ ಒಂದು ಸಿಟ್ರಿಕ್ ಆಸಿಡ್ ಕಂಟೆಂಟ್ ಇರೋ ಫ್ರೂಟ್ಸ್ ಗಳನ್ನ ಜಾಸ್ತಿ ಪ್ರಿಫರ್ ಮಾಡ್ತಾ ಬರೋದು ತುಂಬಾನೇ ಹೆಲ್ಪ್ ಆಗ್ತಾ ಇರುತ್ತೆ. ಈಗ ಮೋಸಂಬಿ ಆಗಿರ್ಬೋದು, ಸಂತ್ರ ಇದೆ, ಗ್ರೇಪ್ಸ್ ಆಗಿರ್ಬೋದು, ದಾಳಿಂಬ್ರ ಆಗಿರ್ಬೋದು, ಈ ತರ ಫ್ರೂಟ್ಸ್ ಗಳನ್ನ ಆದಷ್ಟು ಜಾಸ್ತಿ ತಗೊಳ್ತಾ ಬಂದಲ್ಲಿ ದೇಹದಲ್ಲಿರೋ ಇನ್ಫೆಕ್ಷನ್ ರೇಟ್ ಏನಿದೆ ಅದು ಕೂಡ ಕಮ್ಮಿ ಆಗಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಇಮ್ಯೂನ್ ಸಿಸ್ಟಮ್ ಫಂಕ್ಷನ್ ಅನ್ನು ಸರಿಪಡಿಸೋದಕ್ಕೂ ಹೆಲ್ಪ್ ಆಗ್ತಾ ಇದೆ. ಅದರ ಜೊತೆಗೆ ಈ ಒಂದು ರಕ್ತನಾಳದ ಎಲಾಸ್ಟಿಸಿಟಿ ಕೂಡ ಬೆಳೆಸೋದ್ರಲ್ಲೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ಎಲ್ಲದನ್ನು ಸೊ ಒಂದು ಟ್ರೀಟ್ಮೆಂಟ್ ಜೊತೆಗೆ ನೀವು ಫಾಲೋ ಅಪ್ ಮಾಡ್ತಾ ಬಂದಲ್ಲಿ ಆ ಸಮಸ್ಯೆನ ಆದಷ್ಟು ನಾವು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೂ ಹೆಲ್ಪ್ ಆಗ್ತಾ ಇರುತ್ತೆ. ಅದರಿಂದ ಆಗುವಂತ ಏನೆಲ್ಲ ಪರಿಣಾಮಗಳಿದೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ ಏನ್ ಎದುರಿಸ್ತಾ ಇದ್ದಾರೆ ಎಷ್ಟೋ ಜನ, ಆ ಕಾಂಪ್ಲಿಕೇಶನ್ ನ ತಡೆ ಹಿಡಿಯೋದಕ್ಕೂ ಕೂಡ ಹೆಲ್ಪ್ ಆಗ್ತಾ ಇರುತ್ತೆ. ಹಾಗಾಗಿ ಏನ್ ಟೆನ್ಷನ್ ಮಾಡ್ಕೋಬೇಡಿ, ಒಂದ್ಸಲ ನಮ್ಮ ವೈದ್ಯಶಾಲೆಗೆ ಬಂದು ಭೇಟಿಯಾಗಿ ಸೊ ಕಾಯಿಲೆನ ಕರೆಕ್ಟ್ ಆಗಿ ಎಕ್ಸಾಮಿನೇಷನ್ ಮೂಲಕ ಯಾವೊಂದು ಹಂತದಲ್ಲಿದೆ ಅಂತ ತಿಳ್ಕೊಂಡ್ಬಿಟ್ಟು ಸೂಕ್ತವಾದ ಟ್ರೀಟ್ಮೆಂಟ್ ಕೂಡ ಪ್ರೊವೈಡ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡ್ಬೋದು ನೋಡಿ. ನಮಸ್ಕಾರ. ನಮಸ್ಕಾರ ಸರ್. ಅಂದ್ರೆ ಇದು ಬರ್ಬೋದಲ್ಲ ಸರ್ ನಿಮ್ ಕ್ಲಿನಿಕ್ಗೆ?
ಶೋರ್ ಅಪ್ಪ, ಬಂದು ಭೇಟಿಯಾಗಿ, ತೊಂದರೆ ಇಲ್ಲ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅರುಣ್ ಅವರೇ, ಕಾಲ್ ಮಾಡಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು. ವೆರಿಕೋಸ್ ವೇನ್ಸ್ ಅನ್ನುವಂಥದ್ದು ಸಾಧಾರಣ ನೋಟಕ್ಕೆ ಬಹಳ ಸಾಮಾನ್ಯವಾದ ಕಾಯಿಲೆಯಾಗಿ ಕಂಡರೂ ಕೂಡ ಅದು ತುಂಬ ಕಾಂಪ್ಲಿಕೇಶನ್ಸ್ಗೆ ಎಡೆ ಮಾಡಿಕೊಡುತ್ತೆ. ಹಾಗೆ ಅದನ್ನು ಮ್ಯಾನೇಜ್ ಮಾಡುವ ಲೆವೆಲ್ಗಳು ಕೂಡ ಒಂದೊಂದು ಸಲ ಒಬ್ಬೊಬ್ಬರಿಂದ ಒಂದೊಂದು ಅಟೆಂಪ್ಟ್ಗಳು ನಡೀತಾ ಹೋಗುತ್ತೆ. ಇದು ಎರಡರ ಬ್ಯಾಲೆನ್ಸ್ ಹೇಗಾಗುತ್ತೆ, ಈ ಕಾಂಪ್ಲಿಕೇಶನ್ನು ಮ್ಯಾನೇಜ್ಮೆಂಟು? ಸೊ ಜನರಲಿ ಒಂದು ಸಲ ಈ ಕಾಯಿಲೆ ಅನ್ನೋದು ಹುಟ್ಕೊಂಡಿದೆ ಅಂದಾಗ ಅದನ್ನು ನೆಗ್ಲೆಕ್ಟ್ ಮಾಡಿದಾಗ ಅದರಿಂದ ಆಗುವಂಥ ಪರಿಣಾಮ ಅನ್ನೋದು ನಾವು ಅನುಭವಿಸ್ಲೇಬೇಕಾಗತ್ತೆ. ಆ ಥರ ಒಂದಿಷ್ಟು ಪರಿಣಾಮಗಳು ನೋಡೋದಾಗಿದ್ರೆ, ಒಂದು ಡೀಪ್ ವೇನ್ ಥ್ರೋಂಬೋಸಿಸ್ ಅಂತ ಹೇಳ್ತೀವಿ. ಈ ಒಂದು ಡೀಪರ್ ಪಾರ್ಟ್ಸಲ್ಲಿರೋ ರಕ್ತನಾಳದಲ್ಲಿ ಯಾವಾಗ ಬ್ಲಾಕೇಜಸ್ ಅನ್ನೋದು ಆಗಕ್ಕೆ ಶುರು ಆಗ್ಬಿಡುತ್ತೆ, ಆ ಒಂದು ಗಂಟುಗಳೇನಾಗ್ತಾ ಬರುತ್ತೆ, ಸ್ಲೋ ಆಗಿ ಮೇಲ್ಪಟ್ಟಿಗೆ ಹರಡಕ್ಕೆ ಯಾವಾಗ ಶುರು ಆಗ್ತಾ ಬರುತ್ತೆ, ಅದೇ ಒಂದು ಗಂಟುಗಳು ಹಾರ್ಟಿಗೂ ಕೂಡ ರೀಚ್ ಆಗೋ ಚಾನ್ಸಸ್ ಇರುತ್ತೆ. ಯಾವಾಗ ಒಂದ್ಸಲ ಅದು ಹಾರ್ಟಿಗೆ ಏನಾದರೂ ರೀಚ್ ಆದರೆ ಹಾರ್ಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಅನ್ನೋದು ಕೂಡ ಇಲ್ಲಿ ಎದುರಿಸಲೇಬೇಕಾಗತ್ತೆ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಅನ್ನೋದಾಗಿರ್ಬೋದು, ಆ ಒಂದು ರಕ್ತಸ್ರಾವ ಕರೆಕ್ಟಾಗಿ ಆಗ್ತಾ ಇಲ್ಲ ಅಂದಾಗ ಬ್ಲಡ್ ಸರ್ಕ್ಯುಲೇಷನ್ ಸಡನ್ ಆಗಿ ಈ ಒಂದು BP ಫ್ಲಕ್ಚುಯೇಷನ್ ಆಗ್ತಾ ಇರೋದು ನೋಡ್ತಾ ಇರ್ತೀವಿ. ಹಾಗಾಗಿ ಸೂಪರ್ಫಿಷಿಯಲ್ ಭಾಗದಲ್ಲಿರೋ ರಕ್ತನಾಳದಲ್ಲಿ ಮಾತ್ರ ಗಂಟುಗಳಿದೆ ಅಂದಾಗ ಸ್ವಲ್ಪ ನಮಗೆ ಟೈಮ್ ಇರುತ್ತೆ, ಅದರಿಂದ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ಅಷ್ಟು ಸಮಸ್ಯೆಗಳಾಗೋದಿಲ್ಲ. ಯಾವಾಗ ಡೀಪರ್ ಪಾರ್ಟ್ಸಲ್ಲಿರೋ ರಕ್ತನಾಳದಲ್ಲಿ ಬ್ಲಾಕೇಜಸ್ ಇದೆ ಅಂದಾಗ ನಾವು ಎಷ್ಟು ನೆಗ್ಲೆಕ್ಟ್ ಮಾಡ್ತೀವಿ ಅಷ್ಟು ಲೈಫ್ ಥ್ರೆಟ್ನಿಂಗ್ ಕೂಡ ಇರುತ್ತೆ ಈ ಒಂದು ಕಾಯಿಲೆ ಅಂತ ತಿಳಿಸ್ಬೋದು. ಅದ್ರ ಜೊತೆಗೆ ಈ ಒಂದು ಮ್ಯಾನೇಜ್ಮೆಂಟ್ ಭಾಗದಲ್ಲಿ ಈ ಒಂದು ಕಾಯಿಲೆಯಲ್ಲಿ ನೋಡೋದಾಗಿದ್ರೆ, ಸೊ ಒಂದು ಮಲ್ಕೊಳ್ಳೋ ಪೋಸ್ಚರ್ ಹೇಳ್ತಾ ಇದ್ದೆ, ಎರಡನೇದಾಗಿ ಬಂದ್ಬಿಟ್ಟು ಎಕ್ಸಸೈಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ, ಮೂರನೇದಾಗಿ ಬಂದ್ಬಿಟ್ಟು ನಮ್ಮ ಫುಡ್ ಹ್ಯಾಬಿಟ್ಸಲ್ಲೂ ಕೂಡ ಆದಷ್ಟು ಈ ಒಂದು ಫೈಬರ್ ಕಂಟೆಂಟ್ ಇರೋ ಫುಡ್ಗಳನ್ನು ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಹಸಿರು ತರಕಾರಿಗಳಾಗಿರ್ಬೋದು, ಸೊಪ್ಪಿನ ತರಕಾರಿಗಳು, ಅದ್ರ ಜೊತೆಗೆ ಫ್ರೂಟ್ಸ್ ಅನ್ನೋದು ಇಲ್ಲಿ ತುಂಬಾನೇ ಮುಖ್ಯ ಆಗಿರುತ್ತೆ. ಎಸ್ಪೆಷಲಿ ಸಿಟ್ರಿಕ್ ಆಸಿಡ್ ಕಂಟೆಂಟ್ ಇರೋ ಫ್ರೂಟ್ಸ್ಗಳನ್ನು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡುವಂಥದ್ದು. ಮೋಸಂಬಿ ಇದೆ, ಸಂತ್ರ ಇದೆ, ದಾಳಿಂಬ್ರ ಆಗಿರ್ಬೋದು, ಗ್ರೇಪ್ಸ್ ಆಗಿರ್ಬೋದು, ಈ ಥರ ಫ್ರೂಟ್ಸ್ಗಳನ್ನು ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಇದ್ದೀವಿ ಅಂದಾಗ ದೇಹದಲ್ಲಿರೋ ಇನ್ಫೆಕ್ಷನ್ ರೇಟ್ ಅನ್ನೋದು ದಿನೇ ದಿನೇ ಕಮ್ಮಿ ಆಗ್ತಾ ಬರುತ್ತೆ. ಅದರ ಜೊತೆಗೆ ಈ ಒಂದು ರಕ್ತನಾಳದ ಎಲಾಸ್ಟಿಸಿಟಿನ ಕೂಡ ಇಂಪ್ರೂವ್ ಮಾಡೋದ್ರಲ್ಲಿ ಹೆಲ್ಪ್ ಆಗ್ತಾ ಇರುತ್ತೆ. ಇದ್ರ ಜೊತೆಗೆ ನಾವು ಧರಿಸ್ತಕ್ಕಂಥ ಬಟ್ಟೆ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗ್ತಾ ಇದೆ. ಎಷ್ಟೋ ಜನ ಸೊಂಟ ಭಾಗದಲ್ಲಿ ಬಿಗಿಯಾಗಿ ಡ್ರೆಸ್ಗಳನ್ನು ಧರಿಸ್ತಾ ಇರೋದು ನೋಡ್ತಾ ಇದ್ದೀವಿ. ಆ ಒಂದು ಎಷ್ಟು ಬಿಗಿಯಾಗಿ ನಾವು ಧರಿಸ್ತಾ ಇರ್ತೀವಿ ಅಷ್ಟು ರಕ್ತನಾಳದ ಮೇಲೆ ಒತ್ತಡ ಕೂಡ ಜಾಸ್ತಿ ಆಗ್ತಾ ಇದೆ. ಆದಷ್ಟು ಅದನ್ನು ಅವಾಯ್ಡ್ ಮಾಡ್ತಾ ಬಂದಲ್ಲಿ ಕಾಯಿಲೆನ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಅದ್ರ ಜೊತೆಗೆ ಎಷ್ಟೊಂದು ಹಳ್ಳಿಗಳಲ್ಲಿ ನೋಡ್ತಾ ಇರ್ತೀವಿ, ನೋವು ಅಂದ ಕೂಡಲೇ ಬಿಸಿ ನೀರು ಹಾಕೋದು, ಬಿಸಿ ನೀರು ಕಾವು ತಗೊಳ್ಳೋದು. ಆದರೆ ಎಲ್ಲ ನೋವುಗಳಿಗೂ ಬಿಸಿ ನೀರು ಹೆಲ್ಪ್ ಆಗ್ತಾ ಇರುತ್ತೆ, ಈ ಒಂದು ರಕ್ತನಾಳ ಸಮಸ್ಯೆನ ಬಿಟ್ಬಿಟ್ಟು. ಯಾಕಂದ್ರೆ ರಕ್ತನಾಳದಲ್ಲಿ ಆಲ್ರೆಡಿ ಎಲಾಸ್ಟಿಸಿಟಿ ಅನ್ನೋದು ಕಳ್ಕೊಂಡಿದೆ. ಇನ್ನೂ ನಾವು ಬಿಸಿ ನೀರು ರಿಪೀಟೆಡ್ ಆಗಿ ಹಾಕ್ತಾ ಇದೀವಿ ಅಂದಾಗ ಆ ಇನ್ನೂ ರಕ್ತನಾಳದ ಎಲಾಸ್ಟಿಸಿಟಿ ಹಾಳಾಗೋ ಚಾನ್ಸಸ್ ಇದೆ. ಹಾಗಾಗಿ ಈ ಕಾಯಿಲೆಯಲ್ಲಿ ಮಾತ್ರ ಆದಷ್ಟು ಬಿಸಿ ನೀರು ಹಾಕೋದನ್ನ ಅವಾಯ್ಡ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗ್ತಾ ಇದೆ. ಅದರ ಜೊತೆಗೆ ಏನಾದರೂ ಮಸಾಜ್ಗಳನ್ನು ನೀವು ಮಾಡ್ತಾ ಇದ್ದಲ್ಲಿ ಆದಷ್ಟು ಅಪ್ವರ್ಡ್ ಪೊಸಿಷನಲ್ಲಿ ಮಸಾಜ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈಗ ಮಸಾಜ್ ಅಂದ್ಕೊಳ್ಳೇನೆ ನಾವು ಯಾವ ರೀತಿ ಮಾಡ್ತಾ ಇರ್ತೀವಿ, ಮೇಲ್ಗಡೆ ಆಗಿರ್ಬೋದು, ಕೆಳಗಡೆ ಆಗಿರ್ಬೋದು, ಎರಡೂ ವೇಯಲ್ಲಿ ಮಸಾಜ್ ಮಾಡ್ತಾ ಇರ್ತೀವಿ. ಆದರೆ ವೆರಿಕೋಸ್ ವೇನ್ಸ್ ಅಲ್ಲಿ ಮಾತ್ರ ಅಪ್ವರ್ಡ್ ಪೊಸಿಷನಲ್ಲಿ ಮಾತ್ರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಆ ಸಮಸ್ಯೆಗೆ ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ. ಸೊ ಈ ಎಲ್ಲ ಮ್ಯಾನೇಜ್ಮೆಂಟ್ ಮೆಥಡ್ಗಳು ನಾವು ಮೆಡಿಸಿನ್ಸ್ನ ಜೊತೆಗೆ, ಎಸ್ಪೆಷಲಿ ಹೋಮಿಯೋಪತಿಲಿ ನಾವು ಹೇಳ್ತಾ ಇರ್ತೀವಿ ಜೆನೆಟಿಕ್ ಕಾನ್ಸ್ಟಿಟ್ಯೂಷನಲ್ ಮೆಡಿಸಿನ್ಸ್ ಅಂತ. ಅಂದರೆ ಅವರ ಇಂಡಿವಿಜುವಲ್ ಪರ್ಸನ್ಗೆ ಯಾವ ರೀತಿ ಮೆಡಿಸಿನ್ಸ್ ಅನ್ನೋದು ಸೂಟ್ ಆಗುತ್ತೆ, ಆ ರೀತಿ ಒಂದು ಮೆಡಿಸಿನ್ಸ್ ಅನ್ನೋದು ಕೊಟ್ಟಾಗ ಅವರ ದೇಹ ಅನ್ನೋದು ಯಾವ ರೀತಿ ರೆಸ್ಪಾಂಡ್ ಆಗ್ತಾ ಇದೆ ಅದನ್ನು ತಿಳ್ಕೊಂಡ್ಬಿಟ್ಟು ಅದ್ರ ಮೂಲಕ ಟ್ರೀಟ್ಮೆಂಟ್ ಅನ್ನೋದು ನಾವು ಕಂಟಿನ್ಯೂಟಿಯಲ್ಲಿ ಇಡ್ತಾ ಇದ್ದೀವಿ. ಅದರ ಜೊತೆಗೆ ಯಾವ ರೀತಿ ಒಂದು ಆಹಾರ ಪದ್ಧತಿ ಅನ್ನೋದು ಈ ಕಾಯಿಲೆಯಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಕೂಡ ಗೈಡ್ ಮಾಡ್ತಾ ಇದ್ದೀವಿ. ಯಾಕಂದರೆ ಈ ಒಂದು ಫೈಬರ್ ಕಂಟೆಂಟ್ ಇರೋ ಫುಡ್ ಜಾಸ್ತಿ ತಗೊಳ್ಳೋದ್ರ ಜೊತೆಗೆ ಉಪ್ಪಿನ ಅಂಶ ಇರೋ ಫುಡ್ಗಳನ್ನು ಆದಷ್ಟು ಕಮ್ಮಿ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. BP ಹೇಳ್ತಾ ಇದ್ದೀವಿ, ಬ್ಲಡ್ ಪ್ರೆಷರ್ ಇದೆನಾ, ಉಪ್ಪಿನಂಶ ಕಮ್ಮಿ ಮಾಡ್ಕೊಳ್ಳಿ. BP ಇನ್ ದ ಸೆನ್ಸ್ ಈಗ ಬ್ಲಡ್ ಪ್ರೆಷರ್, ಅಲ್ಲೂ ಕೂಡ ರಕ್ತಸ್ರಾವದಲ್ಲಿ ಒತ್ತಡ ಇದೆ. ಅದೇ ತರ ವೆರಿಕೋಸ್ ವೇನ್ಸ್ ಅಲ್ಲೂ ಕೂಡ ರಕ್ತನಾಳದ ಒತ್ತಡ ಇದೆ. ಅಲ್ಲೂ ಕೂಡ ಆದಷ್ಟು ಉಪ್ಪಿನಂಶ ಕಮ್ಮಿ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಈ ಎಲ್ಲಾ ಮ್ಯಾನೇಜ್ಮೆಂಟು ಪ್ಲಸ್ ಟ್ರೀಟ್ಮೆಂಟ್ ಅನ್ನೋದು ಪಡಿತಾ ಬಂದಲ್ಲಿ ಆಪರೇಷನ್ ಅನ್ನೋದು ಇಲ್ಲದೆ ಮೆಡಿಸಿನ್ಸ್ ನ ಮೂಲಕನೇ ಈ ಕಾಯಿಲೆನ ಕಂಟ್ರೋಲ್ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗ್ತಾ ಇದೆ. ಇದರಿಂದ ಆಗುವ ಪರಿಣಾಮಗಳು ಏನೇನಿದೆ, ಏನೆಲ್ಲ ಕಾಂಪ್ಲಿಕೇಶನ್ಸ್ಗೆ ಒಳಗಾಗ್ತಾ ಇದ್ದಾರೆ, ಅದರಿಂದ ದೂರ ಇರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇದೆ ಅಂತ ತಿಳಿಸ್ಬೋದು. ವೆರಿಕೋಸ್ ವೇನ್ಸ್ ಈ ಸಮಸ್ಯೆಯ ಬಗ್ಗೆ
ಇಷ್ಟು ಹೊತ್ತು ಇಷ್ಟೊಂದು ಉಪಯುಕ್ತವಾದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಡಾಕ್ಟರ್ ಪ್ರಶಾಂತ್ ಅಲಗೂಡ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಇವತ್ತಿನ ಡಾಕ್ಟರ್ ವಿತ್ ವಿನಯ ಪ್ರಸಾದ್ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರಶಾಂತ್ ಅಲಗೂಡ್ ಅವರು ವೆರಿಕೋಸ್ ವೇನ್ಸ್ನ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆಲ್ರಿಗೂ ಕೂಡ ಅದು ಸೂಕ್ತವಾದ ಪರಿಹಾರವನ್ನು ಸೂಚಿಸಿದೆ ಅಂತ ಹೇಳಿ ನಂಬ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಆರೋಗ್ಯ ಸಮಸ್ಯೆಯ ಬಗ್ಗೆ ಚರ್ಚೆ ಮಾಡೋಣ. ಬಾಯ್ ಬಾಯ್.